Good afternoon. Pediatric Center of Excellence at IGICH Hospital welcomes all the participants for today's RDLS session. Today's topic is DTG 10mg, Overview and Case-Based Learning, and the speaker is Dr. Sanjeeva GN. Dr. Sanjeeva sir is currently working as a professor of pediatric and program director for Pediatric Center of Excellence in HIV care and in charge of the genetic clinic at the Indira Gandhi Institute of Child Health, Bangalore. He serves as a special invitee for pediatric TRG, NACO, and as a resource person for the trainings on pediatric HIV. He has published several papers in various national and international journals and has represented in various state, national, and international conferences. We welcome you, sir, for today's session and request you to start the session. Thank you very much for that kind introduction. Since this is an RDLS, I would be talking in Kannada as well as in English. And ಇವತ್ತಿನ ನಮ್ಮ ಈ ಏನು RDLS ಸೆಷನ್ ಇದೆ, ಇದರಲ್ಲಿ ನಾವು ಮಕ್ಕಳಲ್ಲಿ ಹೊಸದಾಗಿ ಬಂದಿರುವಂತಹ DTG 10 mg ಆಧಾರಿತ ART ರೆಜಿಮೆನ್ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಕೇಸ್ ಡಿಸ್ಕಷನ್ ಮಾಡ್ತೇವೆ ಇದರಲ್ಲಿ. ಹಾಗಾಗಿ ನಾವು ಏನು ನಮ್ಮ ಫೀಲ್ಡ್ ಅಲ್ಲಿ ಕಾಣುವಂತಹ ಪ್ರಾಬ್ಲಮ್ಗಳು, ಸಮಸ್ಯೆಗಳನ್ನ ಈ ಒಂದು DTG 10 ಯೂಸ್ ಮಾಡುವಂತ ಸಂದರ್ಭದಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳ ಬಗ್ಗೆ ಕೇಸ್ ಬೇಸ್ಡ್ ಲರ್ನಿಂಗ್ ಅನ್ನ ಮಾಡೋಣ ಇವತ್ತು. ಸೊ ಈ ಒಂದು ಸೆಷನ್ನಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಈ ನ್ಯಾಷನಲ್ ಗೈಡ್ಲೈನ್ಸ್ ಅಡಿಯಲ್ಲಿ ಏನು ಈಗ ಹೊಸದಾಗಿ DTG 10 mg ಲಭ್ಯವಿದೆ, ಅದರ ಆಧಾರಿತ ART ರೆಜಿಮೆನ್ಗಳು ಮಕ್ಕಳಲ್ಲಿ ಹೇಗೆ ಉಪಯೋಗಿಸಬಹುದು ಅಂತ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಈ ಒಂದು ಹೆಡಿಂಗ್ ಅಡಿಯಲ್ಲಿ ನಾವು ಮೊದಲಿಗೆ ART ಅನ್ನ ತಗೊಳ್ಳದೇ ಇರತಕ್ಕಂಥ, ಯಾವತ್ತೂ ಕೂಡ ART ಅನ್ನ ಶುರು ಮಾಡದೇ ಇರುವಂತಹ ಮಕ್ಕಳಲ್ಲಿ, ಅದರಲ್ಲೂ 20 kgಗಿಂತ ಕೆಳಗಡೆ ತೂಕ ಇರುವಂತಹ ಮಕ್ಕಳಲ್ಲಿ ಫಸ್ಟ್ ಲೈನ್ ART ರೆಜಿಮನ್ ಯಾವ್ಯಾವುದು ಲಭ್ಯ ಇದೆ ಅಂತ ತಿಳ್ಕೊಳ್ಳೋಣ. ಅದ ನಂತರ DTG 10 mg ಡೋಸಿಂಗ್, ಎಸ್ಪೆಷಲಿ TB ಮತ್ತೆ HIV ಕೋ ಇನ್ಫೆಕ್ಷನ್ ಇದ್ದಾಗ, ಎರಡು ಸೋಂಕುಗಳು ಜೊತೆಗೆ ಇದ್ದಾಗ DTG 10 mg ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದ ನಂತರ ಈಗ ಆಲ್ರೆಡಿ ಮಕ್ಕಳುಗಳು ಬೇರೆ ART ರೆಜಿಮನ್ ನಲ್ಲಿ ಇರುವಂತಹ ಮಕ್ಕಳುಗಳು, ಎಸ್ಪೆಷಲಿ 20 kgಗಿಂತ ಕೆಳಗಡೆ ತೂಕ ಇರುವಂತಹ ಮಕ್ಕಳಲ್ಲಿ DTG ರೆಜಿಮನ್ಗೆ ಹೇಗೆ ಟ್ರಾನ್ಸಿಷನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದ ನಂತರ DTG 10 mg ಬೇಸ್ಡ್ ART ರೆಜಿಮನ್ ಕೊಡಬೇಕಾದ್ರೆ ಇಂತಹ ಮಕ್ಕಳು ಮತ್ತೆ ಅವರ ಪೋಷಕರಿಗೆ ಯಾವ ರೀತಿಯಾಗಿ ಕೌನ್ಸಿಲಿಂಗ್ ಮಾಡಬೇಕು, ಹಾಗೂ ಈ ಮಕ್ಕಳನ್ನ ನಾವು ಯಾವ ತರ ಮಾನಿಟರ್ ಮಾಡಬೇಕು, ಈ ಒಂದು 5 ವಿಚಾರಗಳನ್ನ ಇಂದು ನಾವು ಈ ಸೆಷನ್ ನಲ್ಲಿ ಡಿಸ್ಕಸ್ ಮಾಡ್ತೇವೆ. ಈಗ ವಾಟ್ ಈಸ್ ದ ಗೋಲ್ ಆಫ್ ART ಅಂದ್ರೆ, ನಾವು ART ಯಾಕೆ ಕೊಡಬೇಕು ಮಕ್ಕಳಲ್ಲಿ, ಕೊಡೋದ್ರಿಂದ ಅವರಿಗೆ ಇರುವಂತಹ ಉಪಯೋಗಗಳೇನು, ಮತ್ತೆ ನಮ್ಮ ಉದ್ದೇಶ ಏನು, ನಾವು ಈ ART ಕೊಡೋದ್ರಿಂದ ನಾವೇನನ್ನ ಸಾಧಿಸ್ಬೋದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಬೇಸಿಕ್ಲಿ ARTಯ ಒಂದು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ, ಈ HIV ಸೋಂಕಿತ ಮಕ್ಕಳ ಮರಣವನ್ನ ತಪ್ಪಿಸೋದು, ಹಾಗೂ ಅವರು ಬಹಳಷ್ಟು ವರ್ಷಗಳು ಜೀವಂತವಾಗಿರೋದು. ಬರೀ ಜೀವಂತವಾಗಿದ್ರೆ ಸಾಕಾಗಲ್ಲ, ಅವರ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಅವರು ತಮ್ಮ ಒಂದು ಲೈಫ್ ಉತ್ತಮವಾಗಿ ನಿರ್ವಹಿಸಬೇಕು. ಆ ಥರ ಕೂಡ ನಾವು ಅದ್ರ ಉದ್ದೇಶ. ಸೊ ಇದನ್ನ ನಾವು ಹೇಗೆ ಅಚೀವ್ ಮಾಡೋಕ್ಕಾಗತ್ತೆ ಅಂದ್ರೆ, ನಾವು ART ಕೊಡೋದ್ರಿಂದ ಈ ಮಕ್ಕಳಲ್ಲಿ HIV ರೆಪ್ಲಿಕೇಶನ್ನ ಕಂಪ್ಲೀಟ್ ಆಗಿ ಸಪ್ರೆಸ್ ಮಾಡಬಹುದು. ಯಾವಾಗ HIV ರೆಪ್ಲಿಕೇಶನ್ನ ಸಪ್ರೆಸ್ ಮಾಡ್ತೀವೋ ಅದರಿಂದಾಗಿ ನಮ್ಗೆ ಏನಾಗತ್ತೆ ಅಂದ್ರೆ, ಈ ಏನು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಇದೆಯಲ್ಲ, ಆಗ್ಲೇ ಕುಂದು ಹೋಗಿರುತ್ತೆ HIV ಸೋಂಕಿನಿಂದಾಗಿ. ಅದನ್ನ ನಾವು ಮತ್ತೆ ಪುನರುಚ್ಚೇತನ ಮಾಡಿ ಅದನ್ನ ಮತ್ತೆ ಇನ್ನೂ ಜಾಸ್ತಿ ಹೆಚ್ಚಿನ ಪಟ್ಟು ಕೆಲಸ ಮಾಡೋ ರೀತಿಯಲ್ಲಿ ಮಾಡೋದು, ಇಮ್ಯೂನ್ ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಲ್ಲ ಅದು. ಸೊ ಇವೆರಡು ಆಗೋದ್ರಿಂದ ಅಂದ್ರೆ HIV ರೆಪ್ಲಿಕೇಶನ್ ಕಡಿಮೆ ಆಗೋದು, ಪ್ಲಸ್ ಹಾಗೂ ಏನು ರೋಗ ನಿರೋಧಕ ಶಕ್ತಿ ಸಿಸ್ಟಮ್ ಇದೆಯಲ್ಲ, ಅದನ್ನ ನಾವು ಪುನರುಜ್ಜೀವನ ಮಾಡೋದ್ರಿಂದಾಗಿ ಈ ಮಕ್ಕಳಲ್ಲಿ ಸಾಕಷ್ಟು ಬರುವಂತಹ ಕಾಯಿಲೆಗಳು, ಮಾರ್ಬಿಡಿಟಿ, ಇವು ಎಲ್ಲವೂ ಕೂಡ ಕಡಿಮೆ ಆಗತ್ತೆ. ಅದರಿಂದಾಗಿ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಹಾಗೂ ಮಕ್ಕಳಲ್ಲಿ ಬಹಳಷ್ಟು ಮುಖ್ಯವಾಗಿರೋದು ಅಂತಂದ್ರೆ, ಅವರ ದೈಹಿಕ ಹಾಗೂ ಮಾನಸಿಕ ವಿಕಾಸತೆ ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಇದನ್ನ ನಾವು ಚೆನ್ನಾಗಿ ಪ್ರಮೋಟ್ ಮಾಡ್ಬೋದು ಅಂತರಲ್ಲಿ. ಸೊ ಇವೆಲ್ಲ ಮಾಡೋದ್ರಿಂದ ಅವರ ಒಂದು ಮರಣವನ್ನು ತಪ್ಪಿಸ್ಬೋದು, ಹಾಗೂ ಅವರ ಕ್ವಾಲಿಟಿ ಆಫ್ ಲೈಫ್ ಅನ್ನು ಕೂಡ ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಸೊ ಇದು ನಮ್ಮ ARTಯ ಉದ್ದೇಶ.
ART ಯ ಒಂದು ಗುರಿ. ART ಯನ್ನು ಕೊಡೋದ್ರಿಂದ ಈ ಗುರಿಗಳನ್ನ ನಾವು ಸಾಧಿಸಬಹುದು. ಹಾಗಾಗಿ ನಾವು ಇದ್ರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಳ್ಳೋದು ತುಂಬಾ ಅಗತ್ಯ ಇದೆ. ಈಗ ನಾವು ಒಂದು ಮಗುವಿಗೆ ART ಯನ್ನ ಶುರು ಮಾಡೋಕ್ಕಿಂತ ಮುಂಚೆ ಆ ಮಗುವನ್ನು ಹಾಗೂ ಆ ಫ್ಯಾಮಿಲಿಯನ್ನ, ಆ ಕುಟುಂಬವನ್ನ ನಾವು ಹೇಗೆ ತಯಾರಿ ಮಾಡಬೇಕು, ಅವರನ್ನ ಹೇಗೆ ಸಿದ್ಧಪಡಿಸಬೇಕು, ಅವ್ರನ್ನ ಹೇಗೆ ಈ ART ತಗೊಳ್ಳಿಕ್ಕೆ ಅವ್ರನ್ನ ಸಿದ್ಧರನ್ನಾಗಿ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಅದರಲ್ಲಿ ಡಿಫ್ರೆಂಟ್ ಹೆಜ್ಜೆಗಳಿದಾವೆ. ಯಾವ್ದ್ಯಾವ್ದು ಅದನ್ನಂತ ನೋಡೋಣ. ಮೊದಲನೇ ಹೆಜ್ಜೆ ಏನಪ್ಪಾ ಅಂದ್ರೆ, ನಾವು ಆ ಮಗು ಯಾವಾಗ್ಲೂ ನಮ್ಗೆ ದೊಡ್ಡವರಲ್ಲಿ ಹಾಗೂ ಮಕ್ಕಳಲ್ಲಿ ಇರೋ ಮೇನ್ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ದೊಡ್ಡವರು ಸಾಕಷ್ಟು ಸ್ವತಂತ್ರ ಇರ್ತಾರೆ, ಅವರ ಪೋಷಣೆಯನ್ನು ಅವ್ರು ಮಾಡ್ಕೊಳ್ಳೋ ಅಂತ ಒಂದು ಅವರಿಗೆ ಕೆಪಾಸಿಟಿ ಇರುತ್ತೆ. ಆದ್ರೆ ಮಕ್ಕಳಲ್ಲಿ ಅವರು ಯಾವಾಗ್ಲೂ ಕೂಡ ಬೇರೆಯವರ ಮೇಲೆ ಅವಲಂಬಿತರಾಗಿರ್ತಾರೆ. ಆದ್ರಿಂದಾಗಿ ಈ ಮಕ್ಕಳನ್ನ ಪೋಷಣೆ ಮಾಡುವಂತಹ ಪ್ರಮುಖವಾದ ವ್ಯಕ್ತಿಯನ್ನ ಗುರುತಿಸೋದು, ಪ್ರೈಮರಿ ಕೇರ್ ಗಿವರ್ ಅಂತ ಹೇಳ್ತೀವಿ, ಅವರನ್ನ ನಾವು ಫಸ್ಟ್ ಗುರುತಿಸಬೇಕು. ಅದು ತಂದೆ ತಾಯಿಗಳೇ ಆಗಿರ್ಬೋದು ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸು ಆಗಿರ್ಬೋದು. ಸೊ ಅವ್ರು ಯಾರು ಅನ್ನೋದನ್ನ ನಾವು ಗುರುತಿಸ್ಬೇಕು. ಗುರುತಿಸಿದ ಮೇಲೆ ಅದು ಒಂದೇ ಅಲ್ಲ, ಎಷ್ಟೋ ಸಲ ನಾವು ಇನ್ನೊಂದು ಬ್ಯಾಕಪ್ ಪೋಷಕರನ್ನು ಸಹಿತ ಗುರುತಿಸ್ಬೇಕಾಗತ್ತೆ. ಅಕಸ್ಮಾತ್ ಅವ್ರಿಗೆ ಯಾರು ನೋಡ್ಕೋತೀವಿ ಅಂತ ಹೇಳಿರ್ತಾರೋ ಅವ್ರಿಗೆ ಏನೋ ಸಮಸ್ಯೆ ಬಂತು, ಅವ್ರಿಗೆ ಹುಷಾರಿಲ್ದಂಗೆ ಆಗಿರ್ಬೋದು ಅಥವಾ ಎಲ್ಲೋ ಹೋಗ್ಬೇಕಾಗಿ ಬಂದಿರ್ಬೋದು, ಆ ಸಮಯದಲ್ಲಿ ಇನ್ನೊಬ್ರು ಕೂಡ ಜೊತೆಗಿದ್ರೆ ಅವ್ರಿಗೆ ಬೆಂಬಲವಾಗಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆದ್ದರಿಂದಾಗಿ ಸೆಕೆಂಡರಿ ಕೇರ್ ಗಿವರ್, ಬ್ಯಾಕಪ್ ಕೇರ್ ಗಿವರ್ನ ಸಹಿತ ನಾವು ಗುರುತಿಸ್ಬೇಕಾಗತ್ತೆ. ಅವರನ್ನ ಗುರುತಿಸಿದ ಮೇಲೆ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು. ART ಬಗ್ಗೆ, ART ಯ ಉಪಯೋಗಗಳ ಬಗ್ಗೆ, ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ, ಅಡ್ಡ ಪರಿಣಾಮಗಳ ಬಗ್ಗೆ, ಅಡ್ವರ್ಸ್ ಎಫೆಕ್ಟ್ ಬಗ್ಗೆ, ಅದೆಲ್ಲದ್ರ ಬಗ್ಗೆ ಕೂಲಂಕಷವಾಗಿ ಮಾತಾಡ್ಬೇಕಾಗತ್ತೆ. ಅದಾದ ನಂತರ ಫಸ್ಟ್ ಏನು HIV ಸೋಂಕಿತ ಮಗು ಇರುತ್ತೆ ಅದರ ಅಸೆಸ್ಮೆಂಟ್ ಆಗಬೇಕು. ಅದರಲ್ಲಿ ನಾವು ಫಸ್ಟ್ ಏನ್ ಮಾಡ್ತೇವೆ, ಮಗುವಿನ ಜನರಲ್ ಆರೋಗ್ಯ ತಪಾಸಣೆ ಹಾಗೂ ಕೆಲವೊಂದು ಪರೀಕ್ಷೆಗಳಿಂದ ಮೂಲಕ ತಪಾಸಣೆಯನ್ನ ಮಾಡಬೇಕು. ಅದಾದ ನಂತರ ನಾವು ಆ ಮಗುವಿನಲ್ಲಿ ಯಾವ್ದಾರ ಅವಕಾಶವಾದಿ ಸೋಂಕುಗಳು ಇದಾವ ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಾಗತ್ತೆ. ಅಂತ ಯಾವ್ದಾರ ಅವಕಾಶವಾದಿ ಸೋಂಕುಗಳು, ಈಗ ನಿಮ್ಗೆ ಉದಾಹರಣೆಗೆ TB ಆಗಿರ್ಬೋದು ಅಥವಾ ಕ್ಯಾಂಡಿಡಿಯಾಸಿಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಂತ ಅವಕಾಶವಾದಿ ಸೋಂಕುಗಳನ್ನ ಪತ್ತೆ ಹಚ್ಚಿ ಅವುಗಳೇನಾದ್ರೂ ಇದ್ದಂತ ಕಂಡು ಬಂದಲ್ಲಿ ನಾವು ಅದಕ್ಕೆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಅದರ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ನಮಗೆ ಪ್ರಾಮುಖ್ಯತೆ ಹೊಂದುತ್ತದೆ. ART ಶುರು ಮಾಡೋಕ್ಕಿಂತ ಮುಂಚೆ ಅದರ ಟ್ರೀಟ್ಮೆಂಟ್ ಆಗಬೇಕು, ಅದು ನಮಗೆ ಪ್ರಯಾರಿಟಿ ನಮಗೆ. ಅದಾದ ನಂತರ ಇಡೀ ಕುಟುಂಬದ ಒಂದು ಮಾನಸಿಕವಾದಂತಹ ಹಾಗೂ ಅವರ ಕೌಟುಂಬಿಕ ಪರಿಸರದ ಒಂದು ಕೂಲಂಕುಷ ವಿಚಾರಣೆ ಆಗಬೇಕು. ಹಾಗೂ ಅದರಲ್ಲಿ ART ತಗೊಳ್ಳಿಕ್ಕೆ ಯಾವ್ದಾರ ಬಾಧ್ಯತೆಗಳಿದ್ದರೆ, ಅಡಚಣೆಗಳಿದ್ದರೆ ಅದ್ರ ಬಗ್ಗೆ ಕೂಲಂಕಷವಾಗಿ ಮಾತಾಡಿ ಅದನ್ನ ನಾವು ಅದರ ಬಗ್ಗೆ ಆಪ್ತ ಸಮಾಲೋಚನೆಯನ್ನ ಮಾಡಬೇಕಾಗತ್ತೆ. ಅದಾದ ನಂತರ ಮಕ್ಕಳಲ್ಲಿ ನಾವು ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ಥೆರಪಿ, ಪ್ರಿವೆಂಟಿವ್ ಥೆರಪಿ ಅಂದ್ರೆ ಸೆಪ್ಟ್ರಾನ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಕೊಡಬೇಕಾಗತ್ತೆ. ಅದರಿಂದ ನಮಗೆ ಸಾಕಷ್ಟು ಉಪಯೋಗಗಳು ಉಂಟು. ಹಾಗೂ ನಾವು ಮಕ್ಕಳಲ್ಲಿ ಅಥವಾ ಆ ಕುಟುಂಬದಲ್ಲಿ ART ಬಗ್ಗೆ ಒಂದು ಬದ್ಧತೆಯನ್ನು ಕೂಡ ನಾವು ಪರೀಕ್ಷಿಸಬಹುದು, ಅಥವಾ ಬದ್ಧತೆ ಬಗ್ಗೆ ಅವರಿಗೆ ತಯಾರಿಯನ್ನು ನಡೆಸಲಿಕ್ಕೆ ಒಂಥರ ಟ್ರಯಲ್ ತರನು ಆಗತ್ತೆ. ಅದಾದ ನಂತರ ART ಪ್ರಿಪೇರ್ಡ್ನೆಸ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ಆವಾಗ ನಾವು ಆ ಮಗುವಿಗೆ ಹಾಗೂ ಆ ಮಗುವಿನ ಪೋಷಕರಿಗೆ ನಾವು ಲೈಫ್ ಲಾಂಗ್ ART ತಗೊಳ್ಳೋದ್ರ ಬಗ್ಗೆ ತಯಾರಿಯನ್ನು ಸಿದ್ಧರನ್ನಾಗಿ ಮಾಡಬೇಕಾಗತ್ತೆ. ಅದಾದ ನಂತರ ನಾನು ಹೇಳಿದೆ ನಿಮ್ಗೆ, ಯಾವ್ದಾರ ಅವಕಾಶವಾದಿ ಸೋಂಕುಗಳಿದ್ರೆ ಅದನ್ನ ನಾವು ಫಸ್ಟ್ ಸ್ಟೆಬಿಲೈಸ್ ಮಾಡಬೇಕು. ಸ್ಟೆಬಿಲೈಸ್ ಮಾಡಿಲ್ಲ ಅಂತಂದ್ರೆ ಇಂಥ ಮಕ್ಕಳಲ್ಲಿ ನಾವು ಈವನ್ ಅಡಲ್ಟ್ ಅಲ್ಲೂ ಸಹಿತ ಐರಿಸ್, ಇಮ್ಯೂನ್ ರೀಕಾನ್ಸ್ಟಿಟ್ಯೂಷನ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಆಗುವಂತಹ ಒಂದು ಸಂದರ್ಭ ಇರುತ್ತೆ. ಅದನ್ನ ಆಗದೇ ಹಾಗೆ ತಡೆಗಟ್ಟಬೇಕು ಅಂದ್ರೆ ಅಂತ ಮಕ್ಕಳಲ್ಲಿ ಇರುವಂತಹ ಅವಕಾಶವಾದಿ ಸೋಂಕುಗಳನ್ನ ಸಂಪೂರ್ಣವಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡಿ, ಅಥವಾ ಅಂತ ಸೋಂಕುಗಳಿದ್ರೆ ಸಂಪೂರ್ಣ ಟ್ರೀಟ್ಮೆಂಟ್ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಅನ್ನೋ ಸಂದರ್ಭದಲ್ಲಿ ಅದನ್ನ ಸ್ಟೆಬಿಲೈಸ್ ಮಾಡಬೇಕು. ಸ್ಟೆಬಿಲೈಸ್ ಮಾಡಿದ ಮೇಲೆ ಅದನ್ನು ನಿಯಂತ್ರಣಕ್ಕೆ ತಂದ ಮೇಲೆ ART ಶುರು ಮಾಡೋದ್ರಿಂದ ನಾವು ಐರಿಸ್ ಅನ್ನ ತಡೆಗಟ್ಟಬಹುದು. ಈಗ ನಾ ಇಷ್ಟು ಹೇಳಿದ್ದನ್ನ ಒಂದು ಸ್ಲೈಡ್ ಅಲ್ಲಿ ಮತ್ತೆ ನಾನೊಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ART ಶುರು ಮಾಡೋಕ್ಕಿಂತ ಮುಂಚೆ HIV ಸೋಂಕಿತ ಮಕ್ಕಳಲ್ಲಿ ನಾವು ಫಸ್ಟ್ ಮೊದಲನೇ ಹೆಜ್ಜೆ ಏನಪ್ಪಾ ಅಂತಂದ್ರೆ, ಅಂತಹ ಮಕ್ಕಳಲ್ಲಿ HIV ಸೋಂಕನ್ನ ಕನ್ಫರ್ಮ್ ಮಾಡಬೇಕು.
18 ವರ್ಷದೊಳಗಿನ ಮಕ್ಕಳಾದ್ರೆ ನಾವು ವೈರಲಾಜಿಕಲ್ ಟೆಸ್ಟ್ ಅನ್ನ ಮಾಡ್ತೀವಿ, ಅಂದ್ರೆ PCR ಮಾಡ್ತೇವೆ. 18 ತಿಂಗಳ ಮೇಲಿನ ಮಕ್ಕಳಲ್ಲಾದ್ರೆ ನಾವು ಆಂಟಿಬಾಡಿ ಟೆಸ್ಟ್, ಸಿರಲಾಜಿಕಲ್ ಟೆಸ್ಟ್ ಅನ್ನ ಮಾಡ್ತೀವಿ. ಸೊ ಯಾವ್ದರ ಒಟ್ಟು ಈ ಏನು ನ್ಯಾಷನಲ್ ಗೈಡ್ಲೈನ್ಸ್ ಅಲ್ಲಿ ಹೇಳಿರುವಂತಹ ಟೆಸ್ಟ್ಗಳನ್ನ ಮಾಡಿ HIV ಸೋಂಕನ್ನ ಖಾತ್ರಿ ಪಡಿಸ್ಕೋಬೇಕು. ಅದು ಮೊದಲನೇ ಹೆಜ್ಜೆ. ಒಂದ್ಸಲ HIV ಸೋಂಕು ಖಾತ್ರಿ ಆದ ಮೇಲೆ ನೆಕ್ಸ್ಟ್ ನಾವು ಬೇಸ್ಲೈನ್ ಅಸೆಸ್ಮೆಂಟ್, ಇನ್ವೆಸ್ಟಿಗೇಷನ್ ಮತ್ತೆ CD4 ಕೌಂಟ್ ಅನ್ನ ಮಾಡಬೇಕು. ಯಾವ್ದಾರ ಅವಕಾಶವಾದಿ ಸೋಂಕುಗಳು ಕಂಡು ಬಂದಲ್ಲಿ ಅದನ್ನ ಸಂಪೂರ್ಣವಾಗಿ ಗುಣಪಡಿಸಬೇಕು. ಗುಣಪಡಿಸಕ್ಕಾಗಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು. ಅದಾದ ನಂತರ ಕೋಟ್ರೈಮಾಕ್ಸಲ್ ಪ್ರೊಫಿಲಾಕ್ಸಿಸ್ ಅನ್ನ ಶುರು ಮಾಡಬೇಕು. ಮತ್ತೆ ಮಗು ಹಾಗೂ ಅದರ ಕುಟುಂಬವನ್ನ ಜೀವನ ಪರ್ಯಂತ ART ತಗೊಳ್ಳಿಕ್ಕೆ ತಯಾರಿ ಮಾಡಬೇಕು. ಇದಾದ ನಂತರ ನಾವು ಆ ಮಗುವಿಗೆ ಸೂಕ್ತವಾದ ARTಯನ್ನ ಶುರು ಮಾಡಬೇಕು. ಆ ಮಗುವಿನ ವಯಸ್ಸು ಎಷ್ಟಾದರೂ ಆಗಿರ್ಬೋದು, CD4 ಕೌಂಟ್ ಎಷ್ಟಾರ ಇರ್ಬೋದು, ಅಥವಾ ಅವರ ಒಂದು ಕ್ಲಿನಿಕಲ್ ಸ್ಟೇಜಿಂಗ್ ಯಾವ್ದಾರ ಇರ್ಬೋದು, ಯಾವುದೇ ಸ್ಟೇಜಲ್ಲಾದ್ರೂ ಇರ್ಬೋದು. ಅಂತ ಏನೇ ಇದ್ರೂ ಕೂಡ ಒಂದ್ಸಲ HIV ಸೋಂಕು ಪತ್ತೆ ಹಚ್ಚಿದ ನಂತರ, ಆ ಮಗುವನ್ನ ಸ್ಟೆಬಿಲೈಸ್ ಮಾಡಿದ ನಂತರ, ಆ ಫ್ಯಾಮಿಲಿಯನ್ನ ನಾವು ಕುಟುಂಬವನ್ನ ಸಂಪೂರ್ಣವಾಗಿ ARTಗೆ ತಯಾರಿ ಮಾಡಿದ ನಂತರ ನಾವು ARTಯನ್ನ ಸೂಕ್ತವಾದ ART ರೆಜಿಮನ್ ಅನ್ನ ಪ್ರಾರಂಭಿಸಬಹುದು. ಈಗ ಹೊಸ ಒಂದು ಟರ್ಮಿನಾಲಜಿ ಬಂದಿದೆ. ಅದು ಏನಪ್ಪಾ ಅಂದ್ರೆ ರ್ಯಾಪಿಡ್ ART ಇನಿಸಿಯೇಷನ್ ಅಂತ ಹೇಳ್ತೀವಿ. ರ್ಯಾಪಿಡ್ ART ಇನಿಸಿಯೇಷನ್ ಅಂತಂದ್ರೆ ಆಕ್ಚುಲಿ ಇದು ನಿಮ್ಗೆ WHO ಪ್ರಕಾರ ರ್ಯಾಪಿಡ್ ಅಂದ್ರೆ ಅವತ್ತಿನ ದಿನನೇ, ಇವತ್ತು ಬೆಳಿಗ್ಗೆ ಪಾಸಿಟಿವ್ ಬಂತು ಮಧ್ಯಾಹ್ನನೇ ಶುರು ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ದೇಶದ ಕಂಟೆಕ್ಸ್ಟ್ ಅಲ್ಲಿ ಅದು ಸ್ವಲ್ಪ ಕಷ್ಟ ಆಗೋದ್ರಿಂದ ನಾವು ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ರ್ಯಾಪಿಡ್ ಇಟ್ಕೊಂಡಿದ್ದೇವೆ. ಆದ್ರೆ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ನಾವು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಹೇಗಪ್ಪ ಅಂತಂದ್ರೆ ರ್ಯಾಪಿಡ್ ಇನಿಸಿಯೇಷನ್ ಆಫ್ ART, ಅದು ಎಸ್ಪೆಷಲಿ ಮಕ್ಕಳಲ್ಲಿ ಅಂತಂದ್ರೆ ಈ ಮಕ್ಕಳಲ್ಲಿ ನಾವು ARTಗೆ ಒಂದು ತಯಾರಿಯನ್ನು ನಡೆಸಿದ ನಂತರ ಶುರು ಮಾಡಬೇಕು ಅಂತ. ಇಲ್ಲಿ ನಾನು ಹೇಳ್ದಂಗೆ ಯಾವುದೇ ವಯಸ್ಸಿನ ಮಗು ಆಗಿರ್ಬೋದು, ಯಾವುದೇ ಕ್ಲಿನಿಕಲ್ ಸ್ಟೇಜಿಂಗ್ ಹಂತದಲ್ಲಿ ಇರ್ಬೋದು, ಅಥವಾ CD4 ಕೌಂಟ್ ಅಲ್ಲಿ ಇರ್ಬೋದು, ಯಾವುದೇ ಅದನ್ನು ನಾವು ಪರಿಗಣನೆಗೆ ತಗೊಳ್ಳದೆ ಒಂದು ಸಲ ಮಗು ಅಥವಾ ಕುಟುಂಬ ART ತಗೊಳ್ಳಿಕ್ಕೆ ತಯಾರಿದೆ ಅಂತ ಖಾತ್ರಿ ಆದ ತಕ್ಷಣ ARTಯನ್ನ ಶುರು ಮಾಡೋದು. ಮುಂಚೆ ನಾವು CD4 ಕೌಂಟ್ ಕಡಿಮೆ ಆಗ್ಲಿಕ್ಕೆ ಕಾಯ್ತಾ ಇದ್ವಿ, ಅಥವಾ ಯಾವುದೋ ಒಂದು ವಯಸ್ಸಿಗೋಸ್ಕರ ಕಾಯ್ತಾ ಇದ್ವಿ, ಅಥವಾ WHO ಕ್ಲಿನಿಕಲ್ ಸ್ಟೇಜಿಂಗ್ ಸ್ವಲ್ಪ ಹದೆಗಡಕೋವರೆಗೂ ಕಾಯ್ತಾ ಇದ್ವಿ. ಈಗ ಆ ಥರ ಕಾಯುವ ಪರಿಸ್ಥಿತಿ ಇಲ್ಲ. ನಾವು ಯಾವಾಗ ನಾವು HIV ಸೋಂಕನ್ನ ನಾವು ಪತ್ತೆ ಹಚ್ಚುತ್ತೀವೋ, ಪ್ರಿಪೇರ್ಡ್ ಆದ ತಕ್ಷಣ, ಆ ಫ್ಯಾಮಿಲಿ ತಯಾರಾದ ತಕ್ಷಣ ಶುರು ಮಾಡ್ಬೋದು. ಆದ್ರೆ ಒಂದು ಮಾತನ್ನು ಮನಸ್ಸಲ್ಲಿ ಇಟ್ಕೋಬೇಕು, ART ಅನ್ನೋದು ಎಮರ್ಜೆನ್ಸಿ ಅಲ್ಲ. ART ಇಸ್ ನಾಟ್ ಎನ್ ಎಮರ್ಜೆನ್ಸಿ. ಅದು ಒಂದು ತಲೆಯಲ್ಲಿ ಕೂಡ ಎಷ್ಟೋ ಸಲ ನಮಗೆ ರೆಫರೆನ್ಸ್ ಬರುತ್ತೆ, ಮಗು ICUನಲ್ಲಿದೆ, ತುಂಬಾ ಸಿಕ್ಕಾಗಿದೆ, ನನ್ಗೆ ಇಮ್ಮಿಡಿಯೇಟ್ಲಿ ART ಶುರು ಮಾಡಬೇಕು ಕೊಡಿ ಅಂತ ಹೇಳಿ ಅಂತ. ಇಲ್ಲ, ಅದು ಒಂದು ತಪ್ಪು ಧೋರಣೆ ಆಗುತ್ತೆ. ART ಯಾವತ್ತೂ ಎಮರ್ಜೆನ್ಸಿ ಅಲ್ಲ. ಅಲ್ಲಿ ಎಮರ್ಜೆನ್ಸಿ ಏನಪ್ಪಾ ಅಂದ್ರೆ ಆ ಮಗುಗಿರುವ ಅವಕಾಶವಾದಿ ಸೋಂಕನ್ನ ಅದರ ಬಗ್ಗೆ ನಾವು ಟ್ರೀಟ್ಮೆಂಟ್ ಮಾಡೋದು ನಮಗೆ ಪ್ರಾಮುಖ್ಯತೆಯಲ್ಲಿ. ನೀವು ART ಕೊಡೋದ್ರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಮಾಡ್ಬೋದು ಹೊರತು ಅಲ್ಲಿ ಉಪಯೋಗ ಆಗೋದಿಲ್ಲ. ಹಾಗಾಗಿ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ART ಇಸ್ ನಾಟ್ ಎನ್ ಎಮರ್ಜೆನ್ಸಿ, ಇಸ್ ನಾನ್ ಎಮರ್ಜೆನ್ಸಿ ಇಂಟರ್ವೆನ್ಷನ್. ಎರಡನೇದು, ARTಯನ್ನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಗೆ ಬಹಳ ಮುಖ್ಯವಾಗಿರೋದು ಏನಪ್ಪಾ ಅಂದ್ರೆ ಆ ಕುಟುಂಬವನ್ನ ಜೀವನ ಪರ್ಯಂತ ART ತಗೊಳ್ಳಿಕ್ಕೆ ತಯಾರಿ ಮಾಡೋದು. ಸರಿಯಾಗಿ ನಾವು ಆ ಕುಟುಂಬವನ್ನ ತಯಾರಿಸಿಲ್ಲ, ಅವರಿಗೆ ಸೂಕ್ತ ಮಾಹಿತಿ ಕೊಟ್ಟು ಅವರು ಸಿದ್ಧ ಆಗಿಲ್ಲ ಅಂತಂದ್ರೆ, ಅವರು ರೆಡಿ ಇಲ್ಲ ಅಂತಂದ್ರೆ ART ತಗೊಳ್ಳಕ್ಕೆ, ಆ ಟೈಮಲ್ಲಿ ART ಶುರು ಮಾಡಿದ್ರೆ ಆವಾಗ ಅಡೆರೆನ್ಸ್ ತುಂಬಾ ಕಷ್ಟ ಆಗತ್ತೆ. ಎರಡನೇದು, ಅಂತ ಮಕ್ಕಳಲ್ಲಿ ಇರುವಂತಹ ಏನಾದರೂ ಅವಕಾಶವಾದಿ ಸೋಂಕುಗಳು ಇದ್ದಂಥ ಸಂದರ್ಭದಲ್ಲಿ ಅವುಗಳ ಟ್ರೀಟ್ಮೆಂಟು ARTಕ್ಕಿಂತ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಎರಡು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಂತರ ARTಯನ್ನ ಪ್ರಾರಂಭ ಮಾಡಬೇಕು. ಕೆಲವೊಮ್ಮೆ ಈ ಮಕ್ಕಳುಗಳು ತುಂಬಾ ಸೀರಿಯಸ್ ಆಗಿ, ತುಂಬಾ ಸಿಕ್ಕಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಗಿದು ಇನ್ನೇನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತೀವೋ, ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ARTಯನ್ನ ಪ್ರಾರಂಭ ಮಾಡಿ ಡಿಸ್ಚಾರ್ಜ್ ಮಾಡಬೇಕು. ಸೊ ಇದನ್ನು ಕೂಡ ನಾವು ರ್ಯಾಪಿಡ್ ART ಇನಿಸಿಯೇಷನ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಮಗುಗೆ ತುಂಬಾ ಮಾಲ್ನ್ಯೂಟ್ರಿಷನ್ ಆಗಿರುತ್ತೆ, ಅವಾಗ ನಾವು ಅದಕ್ಕೆ ಅಡ್ಮಿಟ್ ಮಾಡಿರ್ತೀವಿ. ಸೊ ಮಾಲ್ನ್ಯೂಟ್ರಿಷನ್ ಎಲ್ಲ ಸ್ಟೆಬಿಲೈಸ್ ಆಗಿ ಮಗು ಇನ್ನೇನು ತೂಕ ಬರ್ತಾ ಇದೆ ಅನ್ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸ್ತಾ ಇದೀವಿ ಅಂತ ಒಂದಿನ ಮುಂಚೆ ನಾವು ART ಶುರು ಮಾಡಿ ಮನೆಗೆ ಕಳಿಸ್ಬೋದು. ಸೊ ಇದನ್ನ ನಾವು ರ್ಯಾಪಿಡ್ ART ಇನಿಸಿಯೇಷನ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಮಕ್ಕಳಲ್ಲಿ. ಇನ್ನ
ಈಗ ನಾವು ಇವತ್ತಿನ ಒಂದು ಈ ಸೆಷನ್ನಿನ ಮುಖ್ಯವಾದ ಕೇಂದ್ರ ಬಿಂದು ಅಂದ್ರೆ DTG ಬೇಸ್ಡ್ ರೆಜಿಮನ್. ಸೊ ಈಗ DTG ಬೇಸ್ಡ್ ರೆಜಿಮನ್ ಯಾಕೆ ನಾವು ಯೂಸ್ ಮಾಡಬೇಕು, ಅದರಿಂದ ಏನದ್ರದ್ದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಡಾಲ್ಟಗವಿರ್ ಅನ್ನೋದು ತುಂಬಾ ಪ್ರಭಾವಶಾಲಿಯಾದಂತಹ ಒಂದು ಮಾತ್ರೆ. ಅದು ಬಹಳಷ್ಟು ಬೇಗ ಅತಿ ತೀವ್ರ ಗತಿಯಲ್ಲಿ ವೈರಲ್ ಲೋಡ್ ಅನ್ನ ಸಪ್ರೆಸ್ ಮಾಡುತ್ತೆ ಹಾಗೂ ವೈರಲ್ ಲೋಡ್ ಅನ್ನ ಮೇಂಟೈನ್ ಮಾಡುತ್ತೆ, ವೈರಲ್ ಸಪ್ರೆಷನ್ ನ ಮೇಂಟೈನ್ ಮಾಡುತ್ತೆ. ಇನ್ನ ಈ ಡಾಲ್ಟಗವಿರ್ ಅದು ನಾವು ದಿನಕ್ಕೆ ಒಮ್ಮೆ ಕೊಡುವಂತಹ ಔಷಧಿ. ಹಾಗಾಗಿ ಅದು ನಾವು ಪಿಲ್ಸ್ ಕೌಂಟ್ ತಗೊಂಡ್ರೆ ಕಡಿಮೆ ಆಗತ್ತೆ. ಹಾಗಾಗಿ ಪಿಲ್ ಬರ್ಡನ್ ಕಡಿಮೆ ಆಗೋದ್ರಿಂದ ಮತ್ತೆ ಈಸಿಯಾಗಿ ಕೊಡ್ಬೋದು. ಇವೆಲ್ಲ ನಿಮ್ಗೆ ಏನಂತಾರೆ, ಅದಕ್ಕೆ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಆದ್ದರಿಂದ ಇದು ಅಡ್ಹೆರೆನ್ಸ್ ಅನ್ನ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಮತ್ತೆ ನಾವು ಈಗ ಈ DTG ಬರೋಕ್ಕಿಂತ ಮುಂಚೆ ನಾವು ಯೂಸ್ ಮಾಡ್ತಾ ಇದ್ದಿದ್ದು ರೆಟಿನೋವಿರ್ ಬೂಸ್ಟೆಡ್ ಲೋಪಿನಾವಿರ್ ಅಂತ. ನಾವು ಈಗ ಹೆಡ್ ಟು ಹೆಡ್ ಕಂಪೇರ್ ಮಾಡಿದ್ರೆ ರೆಟಿನೋವಿರ್ ಬೂಸ್ಟೆಡ್ ಲೋಪಿನಾವಿರ್ ಬೇಸ್ಡ್ ರೆಜಿಮನ್ ಮತ್ತೆ ಡಾಲ್ಟಗವಿರ್ ಬೇಸ್ಡ್ ರೆಜಿಮನ್ ಕಂಪೇರ್ ಮಾಡಿದ್ರೆ ಡಾಲ್ಟಗವಿರ್ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತಿಳಿದು ಬಂದಿದೆ. ಸಾಕಷ್ಟು ಲಿಟ್ರೇಚರ್ ರಿವ್ಯೂ ಮಾಡಿದ್ರೆ ಆ ಥರ ಸಿಗತ್ತೆ. ಅದಲ್ಲದೆ ನಾವು ಅಡಲ್ಟ್ ಅಲ್ಲಿ ಕೊಡ್ತಾ ಇರೋದು ಡಾಲ್ಟಗವಿರ್ ಬೇಸ್ಡ್ ರೆಜಿಮನ್. ಸೊ ನಾವು ಇಲ್ಲಿ ಮಕ್ಕಳಲ್ಲೂ ಶುರು ಮಾಡಿದ್ರೆ ಒಂದು ಅಡಲ್ಟ್ ರೆಜಿಮನ್ ಮತ್ತೆ ಈ ರೆಜಿಮನ್ ಎರಡು ಕೂಡ ಒಂದೇ ಪ್ಲಾಟ್ಫಾರ್ಮಿಗೆ ಬಂದಂಗೆ ಆಗತ್ತೆ. ಮತ್ತೆ ನಮಗೆ ನ್ಯಾಕೋ ವತಿಯಿಂದ ತಗೊಂಡ್ರು ಕೂಡ ನಾವು ಈ ಡ್ರಗ್ಸ್ಗಳನ್ನ ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಕೊಂಡ್ಕೊಳ್ಳೋದು, ಸಪ್ಲೈ ಮಾಡೋದು, ಎಲ್ಲದಕ್ಕೂ ನಮ್ಗೊಂದು ಅನುಕೂಲ ಆಗುತ್ತೆ. ತುಂಬಾ ಔಷಧಿಗಳು, ತುಂಬಾ ಡ್ರಗ್ಸ್ಗಳು ಬೇರೆ ಬೇರೆ ತರದಿದ್ದಾಗ ಅವುಗಳ ಪ್ರೊಕ್ಯೂರ್ಮೆಂಟ್ ಆಗಲಿ ಇದಾಗ್ಲಿ ಎಲ್ಲ ಸಮಸ್ಯೆಗಳು ಈಗೆಲ್ಲ ಒಂದೇ ತರ ಇರೋದ್ರಿಂದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಲ್ಸೋ ಬಿಕಮ್ಸ್ ಈಸಿ. ಇನ್ನು ಅಡ್ವಾಂಟೇಜ್ ಮತ್ತೆ ಬೇರೆ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ದ ಡೋಸಿಂಗ್ ಶೆಡ್ಯೂಲು ತುಂಬಾ ಸಿಂಪ್ಲಿಫೈ ಆಗ್ಬಿಡತ್ತೆ. ಆಮೇಲೆ ನಾ ಹೇಳ್ದಂಗೆ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಇಸ್ ಆಲ್ಸೋ ಈಸಿ, ಟೇಸ್ಟ್ ಇಸ್ ಆಲ್ಸೋ ಬೆಟರ್. ಮಕ್ಕಳಲ್ಲಿ ಟೇಸ್ಟ್ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಕಹಿ ಇದ್ರೆ ಮಕ್ಕಳು ವಾಂತಿ ಮಾಡ್ಕೊಂಡು ಬಿಡ್ತಾರೆ, ಉಗಿದ್ ಬಿಡ್ತಾರೆ, ತಗೊಳ್ಳೋದಿಲ್ಲ. ಹಾಗಾಗಿ ಟೇಸ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಕಡಿಮೆ DTG ಒಳಗೆ. ಅದೇ ಮತ್ತೆ ಈ ವೈರಲ್ ಲೋಡ್ ಸಪ್ರೆಷನ್ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಅದಲ್ಲದೆ ಈ ರೆಸಿಸ್ಟೆನ್ಸ್ ಡೆವಲಪ್ಮೆಂಟ್ ಆಗತ್ತಲ್ಲ ಈ ಮಾತ್ರೆಗಳಿಗೆ, ಅದು ಕೂಡ ತುಂಬಾ ಲೇಟ್ ಆಗಿ ಆಗುತ್ತೆ. ದೇರ್ ಇಸ್ ಹೈ ಬ್ಯಾರಿಯರ್ ಫಾರ್ ರೆಸಿಸ್ಟೆನ್ಸ್ ಡೆವಲಪ್ಮೆಂಟ್. ಸೊ ಹಾಗಾಗಿ ಇವೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ನಾವು DTG ಬೇಸ್ಡ್ 10 milligram ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ನ ಮಕ್ಕಳಲ್ಲಿ ಕೂಡ ನಾವು ಈಗ ರೆಕಮೆಂಡ್ ಮಾಡ್ತಾ ಇದ್ದೇವೆ. ಈಗ ನಾವು ಪಿಡಿಯಾಟ್ರಿಕ್ ERTಯನ್ನ ಬಗ್ಗೆ ಮಾತಾಡಬೇಕಾದ್ರೆ ಕೆಲವೊಂದು ಪ್ರಮುಖ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಅವು ಏನಪ್ಪಾ ಅಂತಂದ್ರೆ, ನಾವು ಅಬಕಾವಿರ್ ನಮಗೆ ERT ಒಳಗೆ ಫಸ್ಟ್ ಪ್ರಿಫರ್ಡ್ NRTA. ನಾವು ಈಗ ನಮ್ಗೆಲ್ಲ ಗೊತ್ತು ERT ರೆಜಿಮನ್ ಅಲ್ಲಿ 2 NRTA ಗ್ರೂಪ್ ಡ್ರಗ್ಸ್ ಇರುತ್ತೆ, ಮೂರನೇ ಗ್ರೂಪ್ ಬೇರೆ ಇರುತ್ತೆ. ಸೊ ಈಗ ನಮ್ಗೆ NRTA ಒಳಗೆ ಪ್ರಿಫರ್ಡ್ ಡ್ರಗ್ ಇಸ್ ಅಬಕಾವಿರ್, ಸೆಕೆಂಡ್ NRTA ಇಸ್ ಲ್ಯಾಮಿವಿಡಿನ್. ಇನ್ನ ಇಂಥ ಮಕ್ಕಳಲ್ಲಿ 20 kgಗಿಂತ ಕಡಿಮೆ ತೂಕ ಇದ್ರೆ, ದೇಹ ತೂಕ ಇದ್ರೆ, ಅಂತ ಮಕ್ಕಳಲ್ಲಿ DTG 10 milligram ಡಾಲ್ಟಗವಿರ್ 10 milligram ಅನ್ನ ಯೂಸ್ ಮಾಡ್ತೀವಿ ಮೂರನೇ ಡ್ರಗ್ ಆಗಿ. 20 kgಗಿಂತ ಜಾಸ್ತಿ ಇದ್ರೆ ಡಾಲ್ಟಗವಿರ್ 50 milligram, ಅದು ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಅದೇ ಈ ಮಕ್ಕಳುಗಳು 10 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದು ಹಾಗೂ 30 kgಗಿಂತ ಜಾಸ್ತಿ ದೇಹ ತೂಕ ಇದ್ರೆ ಅಂಥವರಲ್ಲಿ ಅಬಕಾವಿರ್ ಬದಲು ಟಿನಫೋವಿರ್ ಅನ್ನ ನಾವು ಫಸ್ಟ್ NTRTA ಆಗಿ ಯೂಸ್ ಮಾಡ್ತೇವೆ. ಸೊ ಈ ಕೆಲವೊಂದು ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ತರ ನಾವು ERT ರೆಜಿಮನ್ ಅನ್ನ ನಾವು ಒಂದು ಸೃಷ್ಟಿ ಮಾಡ್ಬೋದು ಇಂಥ ಮಕ್ಕಳಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗ ನಾನು ಮಾತಾಡ್ತಾ ಇರೋದು ಯಾರ ಬಗ್ಗೆ ಅಂದ್ರೆ, ERTಯನ್ನ ಒಮ್ಮೆಯೂ ತೆಗೆದುಕೊಳ್ಳದೆ ಇರುವಂತಹ HIV ಸೋಂಕಿತ ಮಕ್ಕಳಲ್ಲಿ ಯಾವ ರೀತಿಯಾಗಿ ERT ರೆಜಿಮನ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಥವಾ ಸೃಷ್ಟಿ ಮಾಡ್ಬೋದು ಅಂತ. ಸೊ ನಮಗೆ ನಾನೀಗಾಗಲೇ ಹೇಳ್ದಂಗೆ ತೂಕ 20 kgಗಿಂತ ಕಡಿಮೆ ಇದ್ರೆ ಡಾಲ್ಟಗವಿರ್ 10 milligram ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್, ತೂಕ 20 kgಗಿಂತ ಜಾಸ್ತಿ ಇದ್ರೆ ಡಾಲ್ಟಗವಿರ್ 50 milligram ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡ್ತೇವೆ. 10 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಲ್ಲಿ ದೇಹದ ತೂಕ 30 kgಗಿಂತ ಜಾಸ್ತಿ ಇರುವಂತ ಮಕ್ಕಳಲ್ಲಿ ಟಿನೋಫೋವಿರ್ 300 milligram ಟ್ಯಾಬ್ಲೆಟ್ ನ ಯೂಸ್ ಮಾಡ್ತೇವೆ. ಸೊ ಸೇಮ್ ಈಗ ನಾವು ಇದನ್ನೇ ರೀಕ್ಯಾಪ್ ಮಾಡಬೇಕು ಅಂತಂದ್ರೆ,
HIV ಸೋಂಕಿತ ಮಕ್ಕಳ ದೇಹ ತೂಕ 20 kgಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅಬಕಾವಿರ್, ಲಮೆವಿಡಿನ್ ಅಂಡ್ 10 mg ಡಾಲ್ಟಗಾವಿರ್ ಅನ್ನ ಕೊಡಬೇಕು. ಇಲ್ಲಿ ನಾವು ಅಬಕಾವಿರ್ ಲಮೆವಿಡಿನ್ ಒಂದು ಫಿಕ್ಸ್ಡ್ ಡ್ರಗ್ ಕಾಂಬಿನೇಷನ್ ಆಗಿ ಬರುತ್ತೆ. ಇದನ್ನ ವೆಯ್ಟ್ ಬ್ಯಾಂಡ್ ಪ್ರಕಾರ ನೋಡಿಕೊಂಡು ದಿನಕ್ಕೆ 2 ಬಾರಿ ಕೊಡಬೇಕಾಗತ್ತೆ. ಪಿಡಿಯಾಟ್ರಿಕ್ DTG ಅಂದ್ರೆ 10 mg ಡಾಲ್ಟಗಾವಿರ್ ಟ್ಯಾಬ್ಲೆಟ್, ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್, ವೆಯ್ಟ್ ಬ್ಯಾಂಡ್ ನೋಡ್ಕೊಂಡು ಎಷ್ಟು ಕೊಡಬೇಕು ಅಂತ ಹೇಳಿ ಅದು ದಿನಕ್ಕೆ ಒಮ್ಮೆ ಕೊಡಬೇಕಾಗತ್ತೆ. ಇನ್ನ ದೇಹದ ತೂಕ 20 ರಿಂದ 30 kg ಮಧ್ಯದಲ್ಲಿ ಇತ್ತು ಅಂತಂದ್ರೆ ಅಂತ ಮಕ್ಕಳಲ್ಲಿ ALD ಅನ್ನ ಕೊಡಬೇಕು. ದಟ್ ಈಸ್ ಅಬಕಾವಿರ್ ಲಮೆವಿಡಿನ್, ಅದೇ ತರನೇ ದಿನಕ್ಕೆ 2 ಬಾರಿ, ಹಾಗೂ ಡಾಲ್ಟಗಾವಿರ್ 50 mg ದಿನಕ್ಕೆ ಒಮ್ಮೆ. ಇನ್ನ ದೇಹದ ತೂಕ 30 kgಕ್ಕಿಂತ ಜಾಸ್ತಿ ಇದ್ದು ಅವರ ವಯಸ್ಸು 10 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅಡಲ್ಟ್ ಅಲ್ಲಿ ಕೊಡುವಂತಹ TLD ಟ್ಯಾಬ್ಲೆಟ್, ಫಿಕ್ಸ್ಡ್ ಕಾಂಬಿನೇಷನ್, ಒನ್ಸ್ ಡೈಲಿ, ದಿನಕ್ಕೆ ಒಮ್ಮೆ ಒಂದು ಬಾರಿ ಕೊಡುವಂಥದ್ದು. ಈ ತರ ಮಾಡಬಹುದು. ಇಲ್ಲಿ ನಾವು AL ದಟ್ ಇಸ್ ಅಬಕಾವಿರ್ ಲಮೆವಿಡಿನ್ ಫಿಕ್ಸ್ಡ್ ಕಾಂಬಿನೇಷನ್ ಅಂಡ್ DTG 10 mg ಟ್ಯಾಬ್ಲೆಟ್ ನ ನಾವೇನು ಪಿಡಿಯಾಟ್ರಿಕ್ ಡೋಸಿಂಗ್ ಚಾರ್ಟ್ ಅಂತ ನ್ಯಾಷನಲ್ ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ದೀವಲ್ಲ, Annexure 2 ಅಲ್ಲಿ ಅದನ್ನ ನೀವು ನೋಡಿಕೊಂಡು ಗುರುತಿಸ್ಬೋದು. ಸೊ ಈ ಡೋಸಿಂಗ್ ಚಾರ್ಟ್ ಈ ತರ ಕಾಣುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ 3 ರಿಂದ 5.9 kg ಮಧ್ಯದಲ್ಲಿ ದೇಹದ ತೂಕ ಇದ್ರೆ ಅಂತ ಮಕ್ಕಳಲ್ಲಿ ಅರ್ಧ ಟ್ಯಾಬ್ಲೆಟ್ DTG ಹಾಗೂ ಅಬಕಾವಿರ್ ಲಮೆವಿಡಿನ್ ಅಂಡ್ ಡಾಲ್ಟಗಾವಿರ್ 1 ಟ್ಯಾಬ್ಲೆಟ್ 2 ಸಲ. 6 ರಿಂದ 9.9 kg ಇದ್ರೆ ಒಂದೂವರೆ ಮಾತ್ರೆ. 10 ರಿಂದ 13.9 kg ಇದ್ರೆ ಎರಡು ಮಾತ್ರೆ. 14 ರಿಂದ 19.9 kg ಇದ್ರೆ ಎರಡೂವರೆ ಮಾತ್ರೆ. ಈ ರೀತಿಯಾಗಿ ನಾವು ಡೋಸಿಂಗ್ ಅನ್ನ ಮಾಡಬೇಕಾಗತ್ತೆ. ಒಂದು ತಿಳ್ಕೊಬೇಕೇನಪ್ಪಾ ಅಂತಂದ್ರೆ, ಈಗ ಎಷ್ಟೋ ಸಲ ಮುಂದೆ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ನಾವು DTG ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಏನು 10 mg ಟ್ಯಾಬ್ಲೆಟ್ ತಗೊಳ್ತೀವಲ್ಲ, ಅದು ಈ ಏನ್ ಫಿಲ್ಮ್ ಕೋಟೆಡ್ DTG 50 mg ಇದೆ, ಅವೆರಡು ಈಕ್ವಲ್ ಅಲ್ಲ. ಸೊ ನಮ್ಗೆ ಆಕ್ಚುಲಿ ಏನಪ್ಪಾ ಅಂದ್ರೆ 30 mg ಡಿಸ್ಪರ್ಸಿಬಲ್ DTG ಟ್ಯಾಬ್ಲೆಟ್ ಅದು 50 mg ಈಕ್ವಲೆಂಟ್. ಅಂದ್ರೆ ಈಗ ನಾವು ಒಂದು ಫಿಲ್ಮ್ ಕೋಟೆಡ್ 50 mg DTG ತಗೊಂಡ್ರೆ ಅದು ನಮಗೆ ಈ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ 30 mg ಸಮಾನ ಅಂತ ಲೆಕ್ಕ. ಅದು 50-50 ಅಂತೇಳಿ 5 ಟ್ಯಾಬ್ಲೆಟ್ ಅಂತ ಮಾಡಬಾರ್ದು. ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ ನಾನು. ಈಗ ನಾವು ಪ್ರಿಪೇರ್ಡ್ನೆಸ್ ಕೌನ್ಸಿಲಿಂಗ್ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ ನಾವು ಯಾವ ಅಂಶಗಳನ್ನ ನಾವು ಗಮನಿಸಬೇಕು ಅಂತಂದ್ರೆ, ಮೊದಲಿಗೆ ನಾವು ಏನನ್ನ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಹೇಳಬೇಕು. ವಾಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ವಾಟ್ ಅಂಡ್ ಸ್ಪೆಸಿಫೈ ವೆನ್, ಯಾವಾಗ ಕೊಡಬೇಕು ಅಂತ, ಅಂಡ್ ಐಡೆಂಟಿಫೈ ಹೂ, ಯಾರು ಕೊಡಬೇಕು ಅಂತ. ಏನು, ಯಾವಾಗ ಹಾಗೂ ಯಾರು, ಈ 3 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಅದೇ ನಿಮ್ಮ ಪ್ರಿಪೇರ್ಡ್ನೆಸ್ ಕೌನ್ಸಿಲಿಂಗ್. ಫಾರ್ ಎಕ್ಸಾಂಪಲ್, ವಾಟ್ ಅಂದ್ರೆ ಏನು ಅಂತಂದ್ರೆ, ನಾವು DTG 10 mg ಡಿಸ್ಪರ್ಸಿಬಲ್ ಸ್ಕೋರ್ಡ್ ಟ್ಯಾಬ್ಲೆಟ್ ಅಂದ್ರೆ DTG 10 mg ಟ್ಯಾಬ್ಲೆಟ್, ಡಿಸ್ಪರ್ಸಿಬಲ್ ಅಂದ್ರೆ ನೀರಲ್ಲಿ ಕರಗುವಂತ ಟ್ಯಾಬ್ಲೆಟ್, ಸ್ಕೋರ್ಡ್ ಟ್ಯಾಬ್ಲೆಟ್ ಅಂದ್ರೆ ಅದರ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ, ಅದನ್ನ ನಾವು ಬ್ರೇಕ್ ಮಾಡಬಹುದು. ಯಾವಾಗ ಗೆರೆ ಇರಲ್ಲೋ ಅದನ್ನ ಬ್ರೇಕ್ ಮಾಡಬಾರ್ದು. ಓಕೆ, ಸೊ ಇದು ಸ್ಕೋರ್ಡ್ ಟ್ಯಾಬ್ಲೆಟ್. ಸೊ ಹಾಗಾಗಿ ನಾನು ಒಂದೂವರೆಯನ್ನು ಮಾಡ್ಬೋದು, 2.5 ಮಾಡ್ಬೋದು, ಈ ತರ ಮಾಡ್ಬೋದು. ಇದನ್ನ ಕೊಡೋ ರೀತಿ ಯಾವುದು ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಹಾಗೂ ಅಕಸ್ಮಾತ್ ಇದನ್ನ ಕೊಡ್ಬೇಕಾದ್ರೆ ಮಗು ಏನಾದ್ರು ವಾಂತಿ ಮಾಡ್ತು ಅಂದ್ರೆ 30 ನಿಮಿಷದೊಳಗೆ, ಆವಾಗ ಇನ್ನೊಮ್ಮೆ ಈ ಟ್ಯಾಬ್ಲೆಟ್ ಅನ್ನ ರಿಪೀಟ್ ಮಾಡ್ಬೇಕಾಗತ್ತೆ. ಇನ್ನ ಯಾವಾಗ ಕೊಡ್ಬೇಕು ಅಂತಂದ್ರೆ, DTG 10 mg ಟ್ಯಾಬ್ಲೆಟ್ ಊಟಕ್ಕಿಂತ ಮುಂಚೆನೂ ಕೊಡ್ಬೋದು, ಅಥವಾ ಊಟ ಆದ್ಮೇಲೂ ಕೊಡ್ಬೋದು, ಅಥವಾ ಊಟದ ಜೊತೆಗೂ ಕೊಡ್ಬೋದು. ಆದ್ರೆ ಯಾವಾಗ್ಲೂ ಕೂಡ ಇದು ಡೋಸೇಜು ದಿನಕ್ಕೆ ಒಮ್ಮೆ ಕೊಡುವಂಥದ್ದು. ಅದಕ್ಕಾಗಿ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲೇ ಕೊಡ್ಬೇಕಾಗತ್ತೆ. ಇನ್ನ ಯೂಶಲಿ ಆ ಟೈಮಿಂಗ್, ಅದಕ್ಕೋಸ್ಕರ ಸಪ್ರೇಟ್ ಟೈಮಿಂಗ್ ಇರಬಾರ್ದು. ಮಗುವಿಗೆ ದಿನನಿತ್ಯದ ಚಟುವಟಿಕೆಯಲ್ಲೇ ಅದನ್ನ ಒಂದು ಅಳವಡಿಸ್ಕೋಬೇಕಾಗತ್ತೆ. ಅಂದ್ರೆ ಈಗ ಸಪೋಸ್ ನಾವು ಯಾವ್ದೋ ಒಂದು ಟೈಮ್ ಇಟ್ಟಿರ್ತೀವಿ, ಅದು ಮಗು ನಿದ್ದೆ ಮಾಡೋ ಟೈಮ್ ಆಗಿರುತ್ತೆ. ಆ ಟೈಮಲ್ಲಿ ಅಂದ್ರೆ ಒಂದೊಂದ್ಸಲ ಮಗು ಮಲ್ಕೊಂಡ್ಬಿಟ್ರೆ ಮಿಸ್ ಆಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ದಿನನಿತ್ಯದ ಆಕ್ಟಿವಿಟಿ, ಮಗು ಟಿವಿ ನೋಡೋ ಟೈಮು ಅಥವಾ ಇನ್ಯಾವುದೋ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಟೈಮಿಗೆ ಕೊಡ್ಬೇಕಾಗತ್ತೆ. ಇನ್ನು ಯಾರು ಕೊಡಬೇಕು ಅಂದ್ರೆ, ನಾವು ಆಲ್ರೆಡಿ ಹೇಳ್ದಂಗೆ ಒಂದು ಪ್ರೈಮರಿ ಕೇರ್ ಗೀವರ್, ಪ್ರೈಮರಿ ಪೋಷಕರು, ಮುಖ್ಯವಾದ ಪೋಷಕರು ಯಾರು ಅಂತ ಗುರುತಿಸಿರ್ತೇವೆ. ಅದು ತಂದೆ ತಾಯಿಗಳಾಗ್ಬೋದು, ಅಥವಾ ತಾತ ಅಜ್ಜಿ ಆಗ್ಬೋದು, ಅಥವಾ ಬೇರೆ ಯಾರೇ ಮನೆಯಲ್ಲಿ ಮಗುನ ನೋಡ್ಕೊಳ್ಳುವಂತ ವ್ಯಕ್ತಿ ಆಗಿರ್ಬೋದು. ಅದಲ್ಲದೆ ಒಬ್ರು ಬ್ಯಾಕಪ್ ಕೇರ್ ಗಿವರ್, ಸೆಕೆಂಡರಿ ಕೇರ್ ಗಿವರ್ನ ನಾವು ಗುರುತಿಸ್ಬೇಕಾಗತ್ತೆ. ಅವ್ರಿಗೂ ಕೂಡ ಈ ಎಲ್ಲ ಅಂಶಗಳನ್ನ ನಾವು ಆಪ್ತ ಸಮಾಲೋಚನೆಯಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನೊಂದು ತಿಳ್ಕೊಬೇಕೇನಂದ್ರೆ, ಇದು ಹೊಸ ಟ್ಯಾಬ್ಲೆಟು, ಡಿಸ್ಪೋಸಬಲ್ ಟ್ಯಾಬ್ಲೆಟ್, ಇದು ಕೊಡೋ ರೀತಿ ಎಲ್ಲ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಯೂಶಲಿ ಮೊದಲನೇ ಒಂದು ಡೋಸ್ ಇರುತ್ತಲ್ಲ, ಅದನ್ನ ಹಾಸ್ಪಿಟಲ್ ಅಲ್ಲಿ, ಕ್ಲಿನಿಕ್ ಅಲ್ಲಿ ನಿಮ್ಮ ಎದುರುಗಡೆಗೆನೆ
ಕೊಟ್ಟು ಅವರಿಗೆ ಒಂದ್ಸಲ ತೋರಿಸ್ಬಿಟ್ಟು ಕಳಿಸೋದಾದ್ರೆ ಅದೊಂದು ಒಳ್ಳೆ ಇದಾಗತ್ತೆ. ಇನ್ನು ನೆಕ್ಸ್ಟು ದರ್ ಆರ್ 10 ಸ್ಟೆಪ್ಸ್, 10 ಸ್ಟೆಪ್ ಇದೆ, 10 ಹೆಜ್ಜೆಗಳುಂಟು ಈ DTG ಟ್ಯಾಬ್ಲೆಟ್, ಡಿಸ್ಪೋಸಬಲ್ ಟ್ಯಾಬ್ಲೆಟ್ನ ಕೊಡೋದು, ಯಾವ ರೀತಿ ಕೊಡೋದು ಅಂತ ಹೇಳಿ. ಅಂತ ಹೇಗೆ ಅಂತಂದ್ರೆ, DTG 10 ಮಿಲಿಗ್ರಾಮ್ ಡಿಸ್ಪರ್ಸಬಲ್ ಟ್ಯಾಬ್ಲೆಟ್ ಅನ್ನ ನಾವು ಯಾವುದು ಏನು ಕುಡಿಯೋ ನೀರು ಇರುತ್ತಲ್ಲ, ಆ ನೀರನ್ನ ಒಂದು ಒಳ್ಳೆ ಕ್ಲೀನ್ ಆಗಿರುವಂತ ಒಂದು ಲೋಟದಲ್ಲಿ ತಗೊಂಡು ಅದನ್ನ ಡಿಸಾಲ್ವ್ ಮಾಡ್ಬೇಕು, ಕರಗಿಸ್ಬೇಕಾಗತ್ತೆ. ಸೊ ನಮ್ಮ ವೆಯ್ಟ್ ಬ್ಯಾಂಡ್ ಪ್ರಕಾರ ಎಷ್ಟು ಮಾತ್ರೆಗಳು ಕೊಡಬೇಕಾಗತ್ತೆ ಅನ್ನೋದನ್ನ ನಾವು ತಗೊಂಡು ಆ ಮಾತ್ರೆಗಳ ಪ್ರಮಾಣದ ಮೇಲೆ ಎಷ್ಟು ನೀರು ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಮಗೆ ಟೋಟಲ್ ಮಾತ್ರೆಗಳು ಒಂದು ತಿಳ್ಕೊಬೇಕು, ಇಲ್ಲಿ ಬರೀ DTG ಒಂದೇ ಅಲ್ಲ, ನಾವು ಅದ್ರ ಜೊತೆಗೆ ಅಬಕಾವಿರ್ ಲಾಮಿವಿಡಿನ್ ಡಿಸ್ಪೋಸಬಲ್ ಟ್ಯಾಬ್ಲೆಟ್ ಕೊಡ್ತಾ ಇದೀವಿ. ಸೊ ಟೋಟಲ್ ಟ್ಯಾಬ್ಲೆಟ್ ಎಷ್ಟಾಗತ್ತೆ ಅಂತ ತಗೋಬೇಕು. ಅಕಸ್ಮಾತ್ ಟ್ಯಾಬ್ಲೆಟ್ ಅರ್ಧ ಟ್ಯಾಬ್ಲೆಟ್ಗಿಂತ 4 ಟ್ಯಾಬ್ಲೆಟ್ ಮಧ್ಯದಲ್ಲಿ ಇತ್ತು ಅಂತಂದ್ರೆ, ಅಂದ್ರೆ ನಾವು 4 ಟ್ಯಾಬ್ಲೆಟ್ ಕೊಡ್ತಾ ಇದೀವಿ, 3.5 ಟ್ಯಾಬ್ಲೆಟ್ ಕೊಡ್ತಾ ಇದೀವಿ, ಏನೋ ಒಟ್ಟು ಈ ತರ ಕೊಡ್ತಾ ಇದೀವಿ ಅಂದಾಗ 5ರಿಂದ 10 ml ಅಥವಾ 1ರಿಂದ 2 ಸ್ಪೂನ್, 5 ml ಅಂದ್ರೆ 1 ಸ್ಪೂನ್, 10 ml ಅಂದ್ರೆ 2 ಸ್ಪೂನ್. ಸೊ 5ರಿಂದ 10 ml ಅಷ್ಟು ಅಂದ್ರೆ 1ರಿಂದ 2 ಸ್ಪೂನ್ ಅಷ್ಟು ನೀರನ್ನ ತಗೋಬೇಕಾಗತ್ತೆ. ಅದರಲ್ಲಿ ಈ ಮಾತ್ರೆಗಳನ್ನ ನಾವು ಕರಗಿಸ್ಬೇಕು. ಅಕಸ್ಮಾತ್ ನಾವೇನಾದ್ರೂ ಜಾಸ್ತಿ ಮಾತ್ರೆ ಕೊಡ್ತಾ ಇದ್ರೆ, 4ಕ್ಕಿಂತ ಜಾಸ್ತಿ ಮಾತ್ರೆ ಕೊಡ್ತಾ ಇದ್ರೆ 4 ಸ್ಪೂನ್ ಅಥವಾ 20 ml ಅಷ್ಟು ನೀರನ್ನ ತಗೋಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಯಾವ ನೀರು ಕುಡಿತಾ ಇದೀವೋ, ಮಗುಗೆ ಯಾವ ನೀರು ಕುಡಿಸ್ತಾ ಇದೀವೋ ಆ ನೀರೇ ಸಾಕು, ಸ್ಪೆಷಲ್ ನೀರು ಏನು ಬೇಕಿಲ್ಲ. ಇದಕ್ಕೆ ಕ್ಲೀನ್ ಆಗಿರೋ ಕಪ್ಪು ಬೇಕಾಗತ್ತಷ್ಟೇ. ಒಂದ್ಸಲ ಈ ನೀರಿನಲ್ಲಿ ಮಾತ್ರೆಗಳು ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಕೈಯಾಡಿಸ್ಬೇಕು, ಯಾವುದೇ ರೀತಿಯ ಗಂಟುಗಳು ಇರ್ದಿರಂಗೆ ನೋಡ್ಕೋಬೇಕಾಗತ್ತೆ. ಅದಾದ ನಂತರ ಒಂದ್ಸಲ ನೀವು ಏನು ನೀರಲ್ಲಿ ಕರಗಿಸಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಇದನ್ನ ಮಗುಗೆ ಕೊಡ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 30 ನಿಮಿಷದವರೆಗೂ ವೆಯ್ಟ್ ಇಟ್ಕೋಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೊತ್ತು ಇಡಬಾರ್ದು. ಅದಕ್ಕಿಂತ ಮುಂಚೆನೆ ಅದನ್ನ ಕುಡಿಸ್ಬೇಕಾಗತ್ತೆ. ಅದಾದ್ಮೇಲೆ ಒಂದೊಂದ್ಸಲ ಆ ಒಂದು ಕಪ್ಪಿಗೆ ಕೆಲವೊಂದು ಈ ಔಷಧಿ ಮಾತ್ರೆಗಳು ಮೆತ್ಕೊಂಡಿರುವಂತ ಚಾನ್ಸಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನ ಕೈಯಾಡಿಸ್ಬಿಟ್ಟು ಕೊಡ್ಬೇಕಾಗತ್ತೆ. ಇದಾದ್ಮೇಲೆ ಮಗುಗೆ ಬೇಕಂದ್ರೆ ಅಡಿಷನಲ್ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಕೊಡಬಹುದು. ಅಕಸ್ಮಾತ್ ಏನಾದ್ರು ಮಗು 5 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದ ಮಕ್ಕಳಲ್ಲಿ ಮಾತ್ರೆ ನಾನು ಡೈರೆಕ್ಟ್ ಆಗಿ ತಗೋತೀನಿ, ನಾನು ನೀರಲ್ಲಿ ಕರಗಿಸಿ ಬೇಡ ಅನ್ನೋದಾದ್ರೆ ಆ ಥರನೂ ಕೊಡ್ಬೋದು. ಡೈರೆಕ್ಟ್ ಆಗು ಮಾತ್ರೆಯನ್ನು ನುಂಗ್ಬೋದು. ಇದನ್ನು ಕರಗಿಸೇ ಕೊಡಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಸೊ ಇದು ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಇದು ಸ್ಕೋರ್ ಟ್ಯಾಬ್ಲೆಟ್ ಆದ್ರಿಂದ ಇದನ್ನ ನಾವು ಬ್ರೇಕ್ ಮಾಡ್ಬೋದು, ಒಂದನ್ನ 2 ಆಗಿ ಮಾಡ್ಬೋದು. ಆದರೆ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ನಾವು ಕೈನ ಕ್ಲೀನಾಗಿ ಸೋಪ್ ಹಚ್ಚಿ ಕೈ ತೊಳ್ಕೊಂಡು ಕ್ಲೀನಾಗಿರ್ಬೇಕು, ಡ್ರೈ ಆಗಿರಬೇಕು, ಹಸಿ ಇರಬಾರ್ದು. ಯಾಕೆಂದ್ರೆ ಒಂಚೂರು ಹಸಿ ಇದ್ರೆ ಅದು ಅಲ್ಲೇ ಕರಗಿ ಬಿಡುತ್ತೆ. ನಾವು ಹಾಫ್ ಮಾಡಿದಾಗ ಇನ್ನು ಉಳಿದಿರೋ ಮಾತ್ರೆನ ನಾವು ಮತ್ತೆ ಬಾಟ್ಲಲ್ಲಿ ಇಟ್ಕೋಬಹುದು, ಮಾರನೇ ದಿನ ಅದನ್ನ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ 10 ಸ್ಟೆಪ್ಸ್, 10 ಸ್ಟೆಪ್ಸ್ಗಳು DTG 10 ಮಿಲಿಗ್ರಾಮ್ ಡಿಸ್ಪರ್ಸಬಲ್ ಟ್ಯಾಬ್ಲೆಟ್ ಅನ್ನ ಮಗುವಿಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಈಗ ಕೆಲವೊಮ್ಮೆ ಈ ಪ್ರಶ್ನೆನೂ ಬರುತ್ತೆ, ಮಗುವಿನ ವೆಯ್ಟ್ 20 kg ಮೇಲೆ ಆಗಿದೆ, ನಾವು ರೆಕಮೆಂಡ್ ಮಾಡ್ತಾ ಇರೋದು 50 ಮಿಲಿಗ್ರಾಮ್ ಟ್ಯಾಬ್ಲೆಟ್ ಅಲ್ಲಿ ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್. ಇಂಥ ಮಕ್ಕಳಲ್ಲಿ ನಾವು DTG 10 ಮಿಲಿಗ್ರಾಮ್ ನ ಕೊಡ್ಬೋದಾ ಆ ಮಗುಗೆ ಮಾತ್ರ? ಯಾಕೆಂದ್ರೆ 50 ಮಿಲಿಗ್ರಾಮ್ ಟ್ಯಾಬ್ಲೆಟ್ ಡಿಸ್ಪರ್ಸಬಲ್ ಟ್ಯಾಬ್ಲೆಟ್ ಅಲ್ಲ, ಅದನ್ನ ನಾವು ಕರಗಿಸಿ ಕೊಡಕ್ಕಾಗಲ್ಲ, ನುಂಗ್ಬೇಕು. ಕೆಲವೊಮ್ಮೆ ಮಕ್ಕಳು ರೆಡಿ ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂತ. ಸೊ ಯೂಶುವಲ್ ರೆಕಮೆಂಡೇಶನ್ ಏನಪ್ಪಾ ಅಂದ್ರೆ 20 kg ವರೆಗೂ DTG 10 ಮಿಲಿಗ್ರಾಮ್ ಡಿಸ್ಪರ್ಸಬಲ್ ಟ್ಯಾಬ್ಲೆಟ್ ನ ಯೂಸ್ ಮಾಡಬೇಕು. 20 kgಕ್ಕಿಂತ ಜಾಸ್ತಿ ತೂಕ ಇದ್ರೆ ಅಂತ ಮಕ್ಕಳಲ್ಲಿ 50 ಮಿಲಿಗ್ರಾಮ್ 50 ಮಿಲಿಗ್ರಾಮ್ ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್ ನ ಯೂಸ್ ಮಾಡಬೇಕು ಅಂತ. ಅಕಸ್ಮಾತ್ ನಮ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ 50 ಮಿಲಿಗ್ರಾಮ್ ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಾವು ಅದನ್ನ 50 ಮಿಲಿಗ್ರಾಮ್ ಟ್ಯಾಬ್ಲೆಟ್ ನ ಚೆನ್ನಾಗಿ ಪುಡಿ ಮಾಡಿ ಅದನ್ನ ನಾವು ಯಾವ್ದಾರ ಊಟದ ಜೊತೆಗೋ ಅಥವಾ ಏನಾರ ನೀರ್ ಜೊತೆಗೋ ಮಿಕ್ಸ್ ಮಾಡಿ ಕೊಡಬಹುದು. ಅದು ಒಂದು ಆಪ್ಷನ್ ಇದೆ, ಆದ್ರೆ ಇಮಿಡಿಯೇಟ್ ಆಗಿ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ 10 ಮಿಲಿಗ್ರಾಮ್ ಟ್ಯಾಬ್ಲೆಟ್ ನ 30 mg ಡೋಸ್ ಅಲ್ಲಿ ಕೊಡ್ಬೇಕು. ಅಂದ್ರೆ 50 ಮಿಲಿಗ್ರಾಮ್ ನಾವು ಫಿಲ್ಮ್ ಕೋಟೆಡ್ ಕೊಡ್ತಾ ಇದೀವಿ ಅಂತಂದ್ರೆ DTG 10 ಮಿಲಿಗ್ರಾಮ್ ಕೊಡ್ತೀವಿ ಅಂದ್ರೆ 3 ಟ್ಯಾಬ್ಲೆಟ್ಸ್ ಕೊಡ್ಬೇಕಾಗತ್ತೆ, 5 ಟ್ಯಾಬ್ಲೆಟ್ಸ್ ಅಲ್ಲ. ನಿಮ್ಗೆ ಅವಾಗಲೇ ಹೇಳಿದ್ದೀನಿ, ಅದು ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ. ಫಿಲ್ಮ್ ಕೋಟೆಡ್ ಟ್ಯಾಬ್ಲೆಟ್ 50 mg ಕೊಟ್ಟರು ಕೂಡ ಅದು ಒಳಗಡೆ ಅಬ್ಸಾರ್ಪ್ಷನ್ ಆಗೋದು 30 mg ಮಾತ್ರ. ಅದೇ ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ 30 mg ಕೊಟ್ಟರೆ 30 mgನೂ ಅಬ್ಸರ್ವ್ ಆಗುತ್ತೆ. ಆದ್ರಿಂದಾಗಿ ನಾವು ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ ಕೊಡೋದಾದ್ರೆ 30 mg ಮಾತ್ರ ಕೊಡ್ಬೇಕಂದ್ರೆ 3 ಮಾತ್ರೆ ಮಾತ್ರ ಕೊಡಬೇಕು, 5 ಮಾತ್ರೆ ಕೊಡಬಾರ್ದು. ಸೊ ನಾವು ಆಗ್ಲೇ ಹೇಳಿದೆ ಫುಡ್ ಜೊತೆ ತಗೋಬೇಕೋ ಬೇಡ ಅಂತ.
DTG 10 ಮಿಲಿಗ್ರಾಮ್ ಟ್ಯಾಬ್ಲೆಟ್ನ ಊಟದ ಜೊತೆಗೂ ತಗೋಬಹುದು, ಊಟದಕ್ಕಿಂತ ಮುಂಚೆನೂ ತಗೋಬಹುದು, ಅಥವಾ ಸಪ್ರೇಟ್ ಆಗು ತಗೋಬಹುದು. ಆದರೆ ಐಡಿಯಲಿ ಅದನ್ನ ಡಿಸ್ಪರ್ಸ್ ಮಾಡಬೇಕು, ಹಾಲು ಅಥವಾ ನೀರಲ್ಲೂ ಮಾಡ್ಬೋದು. ಡಿಸ್ಪರ್ಸ್ ಟ್ಯಾಬ್ಲೆಟ್ನ ಇಮಿಡಿಯೇಟ್ಲಿ ಅರ್ಧ ಗಂಟೆಯಲ್ಲೇ ಅದನ್ನ ತಗೋಬೇಕಾಗತ್ತೆ. ಈಗ ನಾವು ಕೌನ್ಸಿಲಿಂಗ್ ಮೆಸೇಜ್ ಏನಪ್ಪಾ ಅಂದರೆ, ನಾವು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಏನೇನ ಮೆಸೇಜ್ ಕೊಡಬೇಕು ಅಂತಂದ್ರೆ, ನಾವು ಫಸ್ಟ್ ಆಲ್ವೇಸ್ ART ಈಸ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಇದು ಜೀವನ ಪರ್ಯಂತ ತಗೋಬೇಕಾಗಿರೋಂಥ ಒಂದು ಚಿಕಿತ್ಸೆ ಅಂತ, ಅದ್ರ ಬಗ್ಗೆ ನಾವು ಹೇಳಬೇಕು. ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಅಡೆರೆನ್ಸ್ ಬಗ್ಗೆ ಹೇಳಬೇಕು, ವೈರಲ್ ಸಪ್ರೆಷನ್ ಬಗ್ಗೆ ಹೇಳಬೇಕು, ಮತ್ತೆ DTG 10 ಮಿಲಿಗ್ರಾಮಿನ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಬೇಕು, ಅದು ಎಷ್ಟು ಎಫೆಕ್ಟಿವ್, ಅದು ಎಷ್ಟು ಸೇಫು, ಮತ್ತೆ ಅದನ್ನ ಹೇಗೆ ಆರಾಮಾಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಹೇಳಬೇಕು. ಅದರ ಸೈಡ್ ಎಫೆಕ್ಟ್ಸ್ ಅಂತ ಜಾಸ್ತಿ ಇಲ್ಲ, ಅದು ಇರೋದು ಕೆಲವೊಂದು ಸ್ವಲ್ಪ ನಿದ್ದೆ ಸಮಸ್ಯೆ, ಸ್ವಲ್ಪ ಸುಸ್ತಾಗೋದು, ಸ್ವಲ್ಪ ತಲೆನೋವು, ಅಥವಾ ಏನೋ ರ್ಯಾಷಸ್ ಏನೋ ಬಂದರೆ ಇಮಿಡಿಯೇಟ್ ಆಗಿ ಕರ್ಕೊಂಬನ್ನಿ ಅಂತ ಹೇಳೋದು, ಇದ್ರ ಬಗ್ಗೆನೂ ಸ್ವಲ್ಪ ಹೇಳಬೇಕಾಗತ್ತೆ. ಕೆಲವು ಮಕ್ಕಳಲ್ಲಿ ಚೂರು ಸ್ವಲ್ಪ ತೂಕ ಜಾಸ್ತಿ ಆಗ್ಬೋದು ಅಂತ ಇದೆ, ಅಂತ ಮಕ್ಕಳಲ್ಲಿ ಎಕ್ಸಸೈಸ್ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ಕೌನ್ಸಿಲಿಂಗ್ ಮಾಡಬೇಕು. ಆಮೇಲೆ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದಂತಹ 10 ಸ್ಟೆಪ್ಸ್ ಹೇಗೆ ಕೊಡೋದು ಈ ಮಾತ್ರೆ ಬಗ್ಗೆ ಅನ್ನೋದು ಅದನ್ನ ಹೇಳಬೇಕು. ಆಮೇಲೆ ವೆಯ್ಟ್ ಬ್ಯಾಂಡ್ ಅಂಡ್ ಡೋಸೇಜ್ ಬಗ್ಗೆ ಹೇಳಬೇಕು. ಆಮೇಲೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಅದೇ ಟೈಮಲ್ಲಿ ನಾವು ಕೊಡಬೇಕು ಅಂತ ನಾವು ಹೇಳಬೇಕಾಗತ್ತೆ. ಕೆಲವೊಂದು ಔಷಧಿಗಳನ್ನ ಕೊಡಬೇಕಾದ್ರೆ ಅದ್ರ ಜೊತೆಗೆ ಬೇರೆ ಔಷಧಿಗಳು, ಬೇರೆ ಸಿರಪ್ಸ್ಗಳು, ಟಾನಿಕ್ಗಳನ್ನ ಕೊಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ, ಅದ್ರ ಬಗ್ಗೆನೂ ನಾವು ಕೌನ್ಸಿಲಿಂಗ್ ಅಲ್ಲಿ ಮೆಸೇಜ್ ಕೊಡಬೇಕಾಗತ್ತೆ. ಯಾವ್ಯಾವ ಈ ಔಷಧಿಗಳು ಇಂಟ್ರಾಕ್ಷನ್ಸ್ ಆಗ್ಬೋದು ಅಂತಂದ್ರೆ, ಕಾರ್ಬಮಜಪೀನ್ ಅಂತ ಒಂದು ಡ್ರಗ್ ಇದೆ. ಇದು ಸಾಮಾನ್ಯ ನಾವು ಫಿಟ್ಸಿಗೆ ಕೊಡ್ತೀವಿ, ಆಂಟಿ ಕನ್ವಲ್ಸೆಂಟ್ಸ್ ಅಂತ ಹೇಳ್ತಾರೆ ಇದನ್ನ. ಇದು ಕೊಡಬೇಕಾದ್ರೆ ಇದು DTG ಜೊತೆ ಇಂಟ್ರಾಕ್ಷನ್ ಆಗಿ DTGಯ ಒಂದು ಏನು ಬ್ಲಡ್ ಲೆವೆಲ್ಸ್ನ ಕಡಿಮೆ ಮಾಡುವಂತ ಸಾಧ್ಯತೆ ಇರೋದ್ರಿಂದ ನಾವು DTGನ ದಿನಕ್ಕೆ ಒಮ್ಮೆ ಕೊಡೋ ಬದಲು 2 ಬಾರಿ ಕೊಡಬೇಕು. ಅದು ನಮಗೆ, ಅಥವಾ ಕಾರ್ಬಮಜಪಿನ್ ಬದಲು ಬೇರೆ ಆಂಟಿ ಕನ್ವಲ್ಸೆಂಟ್ನ ಯೂಸ್ ಮಾಡ್ಬೋದು. ಫಿನಟೋಯಿನ್, ಫಿನೋಬಾರ್ಬಿಟೋನ್ ಕೂಡ ಅಷ್ಟೇ ಕಾರ್ಬಮಜಪಿನ್ ತರನೇ ಅದು ಕೂಡ ಒಂದು ಫಿಟ್ಸಿಗೆ ಕೊಡುವಂಥ ಔಷಧಿಗಳು. ಈ ಔಷಧಿಗಳು ಕೊಡಬೇಕಾದ್ರೂ ಕೂಡ DTG ಪ್ರಾಬ್ಲಮ್ ಆಗೋದ್ರಿಂದ ಈಗ ಇದಕ್ಕಿಂತ ಒಳ್ಳೆ ಉತ್ತಮವಾದ ಔಷಧಿಗಳು ಲಭ್ಯ ಇರೋದ್ರಿಂದ ನಾವು ಆಲ್ಟರ್ನೇಟ್ ಆಂಟಿ ಕನ್ವಲ್ಸೆಂಟ್ನ ಚೇಂಜ್ ಮಾಡ್ಬೋದು. ಇನ್ನು ಕೆಲವೊಂದು ಕ್ಯಾಟಯಾನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇವು ಏನು ಅಸಿಡಿಟಿಗೆ ತಗೊಳ್ಳೋಂಥ ಮಾತ್ರೆಗಳು, ಮಲ್ಟಿವಿಟಮಿನ್ಸ್, ಸಪ್ಲಿಮೆಂಟ್ಸ್, ಈಗ ಐರನ್ ತಗೊಳ್ತೀವಿ, ಜಿಂಕ್ ತಗೊಳ್ತೀವಿ, ಕ್ಯಾಲ್ಸಿಯಂ ತಗೊಳ್ತೀವಿ, ಇವೆಲ್ಲ ಕೂಡ DTG ಜೊತೆಗೆ ಇಂಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಔಷಧಿಗಳನ್ನ, ಈ ಟಾನಿಕ್ಗಳು, ಸಿರಪ್ಗಳನ್ನ ಕೊಡಬೇಕಾದ್ರೆ ಈ DTG 2 ಅವರ್ ಮುಂಚೆ ಕೊಡಬೇಕು, ಇಲ್ಲ ಔಷಧಿಗಳು ತಗೊಂಡಿದ್ರೆ 6 ಅವರ್ಸ್ ಆದ್ಮೇಲೆ ಕೊಡಬೇಕಾಗತ್ತೆ. ಸೊ ಐಡಿಯಲಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಗ್ಯಾಪ್ ಮಾಡ್ಬಿಡ್ಬೇಕು. ನೀವು ರಾತ್ರಿ DTG ತಗೊಳ್ತಾ ಇದ್ರೆ ಅದನ್ನ ಬೆಳಿಗ್ಗೆನೋ ಮಧ್ಯಾಹ್ನನೋ ಕೊಟ್ಟರೆ ಒಳ್ಳೇದು. ಇನ್ನು ರಿಫ್ಯಾಂಪಿಸಿನ್ ನಾವು ಇದನ್ನ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ, TB ರೆಜಿಮನ್ ಇದ್ದೇ ಇರುತ್ತೆ. ಅದನ್ನ ಕೊಡ್ಬೇಕಾದ್ರೆ DTGನ ದಿನಕ್ಕೆ ಒಮ್ಮೆ ಬದಲು 2 ಸಲ ಕೊಡಬೇಕಾಗತ್ತೆ. ಅಂಡ್ ಅಮೋಡಿಯಾಕ್ವಿನ್ ಅನ್ನೋದು ಇದು ಆಂಟಿ ಮಲೇರಿಯಲ್ ಏಜೆಂಟು, ಈಗ ಜಾಸ್ತಿ ಯೂಸ್ ಮಾಡಲ್ಲ, ಅದು ಯೂಸ್ ಮಾಡ್ಬೇಕಾದ್ರೂ ಹುಷಾರಾಗಿ ನೋಡ್ಬೇಕಾಗತ್ತೆ. ಅಂಡ್ ವೆರಿ ಶಾರ್ಟ್ ಸ್ಪ್ಯಾನ್ ಆದ್ರಿಂದ ಅಂತ ಮೇಜರ್ ಸಮಸ್ಯೆಗಳು ಆಗೋದಿಲ್ಲ. ಈಗ ನಾವು ಕೆಲವೊಂದು ಕೇಸ್ ಬೇಸ್ ಸ್ಟಡೀಸಿಗೆ ಬರೋಣ. ಕೆಲವೊಂದು ಕೇಸ್ಗಳ ಮುಖಾಂತರ ನಾವು ಇದನ್ನ ಯಾವ ತರ ನಾವು DTGನ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಇಲ್ಲಿ ನಮ್ಗೆ ಈ ಕೇಸ್ ಯಾವ್ದಪ್ಪ ಅಂದ್ರೆ, ಒಂದು 2 ವರ್ಷದ ಮಗು, ಒಂದು ಹುಡುಗಿ. ಈ ಹುಡುಗಿ ಓರಲ್ ಥ್ರಶ್ ಆಗಿ ಬಂದಿದೆ, ಹಾಗೂ ಈ ಮಗು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ, ಬಟ್ ಆದ್ರೆ ತೂಕ ಬರ್ತಾ ಇಲ್ಲ. ಮಗುದು ತೂಕ ತುಂಬಾ ಕಡಿಮೆ ಇದೆ, ಬರೀ 6 kg. 2 ವರ್ಷದ ಮಗು 6 kg ಇದೆ. ಸಾಮಾನ್ಯವಾಗಿ ನಾವು ಒಂದು 12 kg ವರೆಗೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೈಟ್ ಕೂಡ 72 ಸೆಂಟಿಮೀಟರ್ ಇದೆ, ಹೆಚ್ಚು ಕಡಿಮೆ. ಇದು 1 ವರ್ಷದ ಮಗುವಿನ ಹೈಟ್ ತರ ಇದೆ, ಅಂದ್ರೆ 50% ಕಡಿಮೆ ಇದೆ. ಇಲ್ಲಿ CD4 ಕೌಂಟ್ ಮಾಡಿದಾಗ 500 ಇತ್ತು, ಅಂದ್ರೆ 18% ಇತ್ತು. ಹಿಮೋಗ್ಲೋಬಿನ್ 7 ಇದೆ. TB ಟೆಸ್ಟ್ ಎಲ್ಲ ಮಾಡಿ ಅದನ್ನ ರೂಲ್ ಔಟ್ ಮಾಡಿದ್ದೇವೆ. ಈಗ ನಮ್ಗೀಗ ಆಲ್ರೆಡಿ ಗೊತ್ತು ಇದು ಯಾವ ಕ್ಲಿನಿಕಲ್ ಸ್ಟೇಜ್ ಅಲ್ಲಿ ಇರ್ಬೋದು ಅಂತ. ಇದು ಯಾವ ಕ್ಲಿನಿಕಲ್ ಸ್ಟೇಜ್ ಅಲ್ಲಿ ಇರ್ಬೋದು? ಓರಲ್ ಥ್ರಶ್ ಅಂದ್ರೆ ನಮ್ಗೆ WHO ಸ್ಟೇಜ್ 2 ಆಗತ್ತೆ. ಅದೇ ಏನಾದ್ರು ಈಸೋಫೇಜಿಯಲ್ ಥ್ರಶ್ ಇದ್ರೆ ಅದು ಸ್ಟೇಜ್ 4 ಆಗತ್ತೆ ಅಲ್ವಾ? ಡೆವಲಪ್ಮೆಂಟ್ ಚೆನ್ನಾಗಿದೆ, ಸಿವಿಯರ್ ಮಾಲ್ನ್ಯೂಟ್ರಿಷನ್ ಇರೋದ್ರಿಂದ ಸ್ಟೇಜ್ 4 ಡಿಸೀಸ್ ಆಗತ್ತೆ. ಈ ಮಗುವಿಗೆ ನಾವು ಕೋಟ್ರೈಮಾಕ್ಸೋಲ್ ಕೊಡ್ಬೇಕಾ? ಯಾವುದೇ 5 ವರ್ಷದೊಳಗಿನ ಮಕ್ಕಳಿದ್ರೆ, HIV ಸೋಂಕಿತ ಮಕ್ಕಳಿದ್ರೆ ಅಂತಲ್ಲಿ ನಾವು ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ನ ಕೊಡ್ಲೇಬೇಕಾಗತ್ತೆ. ಸೊ ಈ ಮಗುಗೆ ಸಿರಪ್ ಕೋಟ್ರೈಮಾಕ್ಸೋಲ್ 5 mg ಒನ್ಸ್ ಡೈಲಿ ಶುರು ಮಾಡಬೇಕು. ಇದಾದ ನಂತರ ART ಶುರು ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಮಾಡಬೇಕು? ಆಲ್ರೆಡಿ ಹೇಳ್ದಂಗೆ ಬೇಸ್ಲೈನ್ ಇನ್ವೆಸ್ಟಿಗೇಷನ್ ಮಾಡಬೇಕು, CD4 ಕೌಂಟ್ ಅಂಡ್ ಪರ್ಸೆಂಟೇಜ್ನ ನೋಡಬೇಕು, ಅದು ಆಲ್ರೆಡಿ ಮಾಡಿದ್ದೀವಿ.
ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಬಗ್ಗೆ ಸ್ಕ್ರೀನಿಂಗ್ ಮಾಡಬೇಕು, ಟಿ ಬಿ ಬಗ್ಗೆ ಅದನ್ನು ಮಾಡಿದ್ದೇವೆ. ಈ ಕುಟುಂಬವನ್ನ ಫ್ಯಾಮಿಲಿಯನ್ನ ನಾವು ಪ್ರಿಪೇರ್ಡ್ನೆಸ್ ಕೌನ್ಸಿಲಿಂಗ್ ಮಾಡಬೇಕು. ARTಗೆ ಸಿದ್ಧರಿದಾರ ಅಂತ ನಾವು ಕೌನ್ಸಿಲಿಂಗ್ ಮಾಡಬೇಕು. ಅದರಲ್ಲಿ ಪ್ರಮುಖವಾದ ಒಂದು ಹೆಜ್ಜೆ ಏನಪ್ಪಾ ಅಂತಂದ್ರೆ ಪ್ರೈಮರಿ ಕೇರ್ ಗಿವರ್ನ ನಾವು ಗುರುತಿಸೋದು, ಅವ್ರನ್ನ ತಯಾರಿ ಮಾಡೋದು. ಅದಾದ ನಂತರ ಕೋಟ್ರೈಮಾಕ್ಸೋಲ್ನ ಶುರು ಮಾಡಬೇಕು. ಹಾಗೂ ಇನಿಷಿಯಲ್ ಡೇಸ್ ಅಲ್ಲಿ ಕೋಟ್ರೈಮಾಕ್ಸೋಲ್ ಬಗ್ಗೆ ಬದ್ಧತೆ ಬಗ್ಗೆನೂ ತಿಳ್ಕೊಬಹುದು ನಾವು. ಇನ್ನು ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಇದ್ರೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು. ಅದಕ್ಕೆ ಕೆಲವೊಂದ್ಸಲ ನಾವು ಅಡ್ಮಿಟ್ ಮಾಡಬೇಕಾಗತ್ತೆ. ಅಡ್ಮಿಟ್ ಮಾಡಿ ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿ ಆ ಮಗು ಒಂದು ಲೆವೆಲ್ ಬರೋ ಅಷ್ಟೊತ್ತಿಗೆ ಅದು ಸ್ಟೆಬಿಲೈಸ್ ಆಯಿತು ಅಂದ್ರೆ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ನಾವು ARTನ ಶುರು ಮಾಡಬಹುದು. ಈ ಮಗುನಲ್ಲಿ ನಾವು ARTನ ಯಾವ್ದು ಕೊಡಬೇಕು? 2 kg ಮಗು, ವೆಯ್ಟು ವೆಯ್ಟು 6 kg ಇದೆ. ಇಂಥ ಮಕ್ಕಳಲ್ಲಿ ART ರೆಜಿಮೆನ್ ರೆಕಮೆಂಡೆಡ್ ಇಸ್ ಅಬಕಾವಿರ್, ಲಮೆವಿಡಿನ್ ಅಂಡ್ ಡಾಲ್ಟಗಾವಿರ್ 10 mg. ಸೊ ಡೋಸೇಜ್ ಏನಪ್ಪಾ ಅಂದ್ರೆ ಅಬಕಾವಿರ್ ಲಮೆವಿಡಿನ್ ಕಾಂಬಿನೇಷನ್ 60 mg 30 mg ಟ್ಯಾಬ್ಲೆಟ್ 1.5 ಮಾತ್ರೆ ದಿನಕ್ಕೆ 2 ಸಲ ಕೊಡಬೇಕು. ಹಾಗೂ 10 mg DTG ಟ್ಯಾಬ್ಲೆಟ್ 1.5 ಮಾತ್ರೆ ದಿನಕ್ಕೆ ಒಮ್ಮೆ ಕೊಡುವಂಥದ್ದು. ಸೊ ನಾವು ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಸಮ್ಮರಿ ಮಾಡ್ಬೇಕೇನಪ್ಪಾ ಅಂತಂದ್ರೆ ಸೊ HIV ಸೋಂಕನ್ನ ಕನ್ಫರ್ಮ್ ಮಾಡಿದ ತಕ್ಷಣ ಏನೇ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಇದ್ರೆ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಬೇಕಿಲ್ಲ, ಸ್ಟೆಬಿಲೈಸ್ ಮಾಡಬೇಕು. ಅದಾದ ನಂತರ ಬೇಸ್ಲೈನ್ ಅಲ್ಲಿ ಒಂದು CD4 ಟೆಸ್ಟ್ ಮತ್ತೆ ಬೇರೆ ಯಾವ್ದಾರೋ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಇದ್ರೆ ಮಾಡಬೇಕು. ಮಗುವಿನ ತೂಕ ನೋಡಿಕೊಂಡು ತೂಕ 20 kgಗಿಂತ ಕೆಳಗಡೆ ಇದ್ರೆ ಅಬಕಾವಿರ್ ಲಮೆವಿಡಿನ್ ಅಂಡ್ DTG 10 mg, ವೆಯ್ಟ್ 20 to 30 kg ಇದ್ರೆ ಅಬಕಾವಿರ್ ಲಮೆವಿಡಿನ್ ಅಂಡ್ DTG ಫಿಲಮ್ ಕೋಟೆಡ್ 50 mg ಟ್ಯಾಬ್ಲೆಟ್. 10 ವರ್ಷಕ್ಕಿಂತ ಜಾಸ್ತಿ ಇದ್ದು ತೂಕ 30 kgಕ್ಕಿಂತ ಜಾಸ್ತಿ ಇದ್ರೆ ಯಾವುದೇ ತರ ಕಿಡ್ನಿ ಪ್ರಾಬ್ಲಮ್ಗಳಿಲ್ಲ ಅಂತಂದ್ರೆ ಅಂತ ಮಕ್ಕಳಲ್ಲಿ ನಾವು ಟೆನೋಫಾವಿರ್ ಲಮೆವಿಡಿನ್ ಅಂಡ್ DTG ಅಡಲ್ಟ್ ಅಲ್ಲಿ ಕೊಡುವಂತ ಮಾತ್ರನೇ ಕೊಡಬೇಕು. ಇಲ್ಲ ಅಂತಂದ್ರೆ ಅಬಕಾವಿರ್ ಲಮೆವಿಡಿನ್ ಡಾಲ್ಟಗಾವಿರ್ ಕೊಡ್ಬೇಕಾಗತ್ತೆ. ಸೊ ಇದು ಸಮ್ಮರಿ ಆಫ್ ಪ್ರಿಸ್ಕ್ರಿಪ್ಷನ್ ರೈಟಿಂಗ್. ಈಗ ಕೆಲವೊಂದು ಪ್ರಿಸ್ಕ್ರಿಪ್ಷನ್ ನೋಡೋಣ, ಯಾವ್ಯಾವ ತರ ಯಾವ ಸಂದರ್ಭದಲ್ಲಿ ಹೆಂಗೆ ಬರಿಬಹುದು ನಾವು ಅಂತ ಹೇಳಿ ಅಂತ. 6 ವರ್ಷದ ಮಗು 13 kg ಈಗಿನ ನಾವು ನೋಡಿದ್ವಿ, ಅದು 2 ವರ್ಷದ ಮಗು ಇದು 6 ವರ್ಷದ ಮಗು 13 kg ಹುಡುಗ, ಹಿಮೋಗ್ಲೋಬಿನ್ 8 ಗ್ರಾಮ್ ಇದೆ, CD4 500 mg ಇದೆ. ಇಂಥ ಮಕ್ಕಳಲ್ಲಿ ನಮಗೆ ಅಬಕಾವಿರ್ ಲಮೆವಿಡಿನ್ ಅಂಡ್ DTG 10 mg ಕೊಡಬೇಕು. ಅಬಕಾವಿರ್ ಲಮೆವಿಡಿನ್ 2 ಮಾತ್ರೆ, DTG 2 ಮಾತ್ರೆ. ಅದ್ರ ಜೊತೆಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ಲಿಕ್ಕೆ ಕೆಲವೊಂದು ಹಿಮಟಾನಿಕ್ ಸಿರಿಪ್ಸ್ ನ ಕೊಡಬೇಕಾಗತ್ತೆ. 7 ವರ್ಷದ ಮಗು ತೂಕ 19 kg, ಹಿಮೋಗ್ಲೋಬಿನ್ 9, CD4 300. ಇಂಥ ಮಕ್ಕಳಲ್ಲಿ ಅಬಕಾವಿರ್ ಲಮೆವಿಡಿನ್ 2.5 ಮಾತ್ರೆ ಹಾಗೂ DTG 2.5 ಮಾತ್ರೆ ಒಂದ್ಸಲ ಕೊಡೋದು. ಅದ್ರ ಜೊತೆಗೆ CD4 350ಕ್ಕಿಂತ ಕಡಿಮೆ ಇರೋದ್ರಿಂದ ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ನ ಕೊಡಬೇಕು. ಅದಲ್ಲದೆ ಐರನ್ ಹಿಮೋಗ್ಲೋಬಿನ್ 9 ಗ್ರಾಮ್ ಇರೋದ್ರಿಂದ ಐರನ್ ಮತ್ತೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ಮಾಡಬೇಕಾಗುತ್ತೆ. ಇನ್ನ 3 year old ಚೈಲ್ಡ್, ವೆಯ್ಟ್ 9 kg, ಹಿಮೋಗ್ಲೋಬಿನ್ ಗೊತ್ತಿಲ್ಲ, CD4 400 mg, ಬೇರೆ ಯಾವುದೇ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಇಲ್ಲ. ಇಲ್ಲಿ ಅಬಕಾವಿರ್ ಲಮೆವಿಡಿನ್ 1.5 ಮಾತ್ರೆ ದಿನಕ್ಕೆ 2 ಬಾರಿ, DTG 10 mg 1.5 ಮಾತ್ರೆ ಒನ್ಸ್. ಅದಲ್ಲದೆ CD4 ಕೌಂಟ್ ಕಡಿಮೆ ಇರೋದ್ರಿಂದ ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ನ ಕೊಡಬೇಕಾಗತ್ತೆ. CD4 ಕೌಂಟ್ಗಿಂತ ಮಗುವಿನ ವಯಸ್ಸು 5 ವರ್ಷಕ್ಕಿಂತ ಕಡಿಮೆ ಇರೋದ್ರಿಂದ ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ನ ಕೊಡಬೇಕಾಗತ್ತೆ. 4.5 ತಿಂಗಳ ಮಗು HIV ಸೋಂಕನ್ನ ಡಯಾಗ್ನೋಸ್ ಮಾಡಿದ್ದೇವೆ, 4 kg ಇದೆ, ಬೇರೆ ಏನು ಸಮಸ್ಯೆ ಇಲ್ಲ. ಇಂಥ ಸಂದರ್ಭದಲ್ಲಿ ಅಬಕಾವಿರ್ ಲಮೆವಿಡಿನ್ 1 ಟ್ಯಾಬ್ಲೆಟ್ ದಿನಕ್ಕೆ 2 ಬಾರಿ ಹಾಗೂ DTG 10 mg ಅರ್ಧ ಮಾತ್ರೆ ದಿನಕ್ಕೆ ಒಮ್ಮೆ. ಇದ್ರ ಜೊತೆಗೆ ಸಿರಪ್ ಕೋಟ್ರೈಮಾಕ್ಸೋಲ್ ಕೊಡಬೇಕಾಗತ್ತೆ. ಈಗ ಎರಡನೇ ಕೇಸ್ ಏನಪ್ಪಾ ಅಂದ್ರೆ ಇದು 2 ವರ್ಷ 9 ತಿಂಗಳು ಮಗು, HIV ಸೋಂಕಿತ ಮಗು ಬಂದಾಗ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಕಡಿಮೆ ಇತ್ತು, ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಹೇಳ್ತೀವಿ 2 ದಿನದಿಂದ. ಅದ್ರ ಜೊತೆಗೆ 1 ತಿಂಗಳಿಂದ ಮಗುಗೆ ಜ್ವರ ಮತ್ತೆ ಕೆಮ್ಮುಂಟು. ಅವ್ರ ತಂದೆಗೆ ಪಲ್ಮನರಿ TBA ಡಯಾಗ್ನೋಸ್ ಆಗಿದೆ. ಸೊ ಈ ಮಗುಗೆ TB ಮೆನಿಂಜೈಟಿಸ್ ಇದೆ ಅಂತ ಡಯಾಗ್ನೋಸ್ ಮಾಡಿದ್ದಾರೆ. ಸೊ ಅವನಿಗೆ ATT ಟ್ರೀಟ್ಮೆಂಟ್ ನ 14 ದಿನದ ಮುಂಚೆ, ಅಂದ್ರೆ 2 ವಾರಕ್ಕಿಂತ ಮುಂಚೆ ಶುರು ಮಾಡಿದ್ದಾರೆ. ಆ ಮಗುವಿನ ತೂಕ 9 kg, CD4 ಕೌಂಟ್ 14%, ಹಿಮೋಗ್ಲೋಬಿನ್ 9.8 ಗ್ರಾಮ್. ಇಲ್ಲಿ ನಾವು ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ನ ಕೊಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಮಗುವಿನ ವಯಸ್ಸು 5 ವರ್ಷಕ್ಕಿಂತ ಕಡಿಮೆ ಉಂಟು,
ಅಂಡ್ ಸ್ಟೇಜ್ 4 ಕ್ಲಿನಿಕಲ್ ಸ್ಟೇಜ್ ಡಿಸೀಸ್ ಇದೆ, ಆದ್ರಿಂದ ಕೋಟ್ರೈಮಾಕ್ಸೋಲ್ ಸಿರಪ್ ಅನ್ನ ಕೊಡಬೇಕಾಗತ್ತೆ. ART ನ ಯಾವಾಗ ಶುರು ಮಾಡಬೇಕು? ನಾವು TB ಮೆನಿಂಜೈಟಿಸ್ ಇದ್ದಾಗ ART ನ 4 ATT ಶುರು ಮಾಡಿ 4 ವಾರಗಳ ನಂತರ ಶುರು ಮಾಡಬೇಕಾಗತ್ತೆ. ATT ಜೊತೆಗೆ ಸ್ಟಿರಾಯ್ಡ್ ಅನ್ನು ಸಹಿತ ಕೊಡಬೇಕಾಗತ್ತೆ. ಸೊ ನಮ್ಮ ರೆಜಿಮನ್ ಏನ್ ಹೇಳುತ್ತೆ ಅಂತಂದ್ರೆ, HIV TB ಕೋ ಇನ್ಫೆಕ್ಷನ್ ಆದಾಗ TBಯ ಟ್ರೀಟ್ಮೆಂಟ್ಗೆ ನಮಗೆ ಪ್ರಾಮುಖ್ಯತೆ ಉಂಟು. ಸೊ ಇನಿಷಿಯೇಟ್ ಆಂಟಿ TB ಟ್ರೀಟ್ಮೆಂಟ್ ಫಸ್ಟ್. ಅದಾದ ನಂತರ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ, ಅಂದರೆ 2 ವಾರದೊಳಗೆ ನಾವು ART ಟ್ರೀಟ್ಮೆಂಟ್ನ ಶುರು ಮಾಡಬೇಕು. TB ಟ್ರೀಟ್ಮೆಂಟ್ ಶುರು ಮಾಡಿ 2 ವಾರದೊಳಗೆ ನಾವು ART ನ ಶುರು ಮಾಡಬೇಕು. ಆ ಮಗುವಿನ CD4 ಕೌಂಟ್ ಎಷ್ಟಾದ್ರೂ ಇರ್ಬೋದು, ಅದನ್ನ ಶುರು ಮಾಡಬೇಕು. ಅಕಸ್ಮಾತ್ ಏನಾದರೂ TB ಏನಾದರೂ CNS TB ಇದ್ರೆ, ಮೆನಿಂಜೈಟಿಸ್ ಆಗಿತ್ತು ಅಂದ್ರೆ ಅಂತ ಸಂದರ್ಭದಲ್ಲಿ 4 ವಾರದವರೆಗೂ ಕಾಯ್ಬೇಕಾಗತ್ತೆ. 4 ವಾರದ ನಂತರ ನಾವು ಮಾತ್ರೆಯನ್ನ ART ಮಾತ್ರೆಗಳನ್ನ ಶುರು ಮಾಡಬೇಕು. ಸೊ TB ಮೆನಿಂಜೈಟಿಸ್ ಆದಾಗ ನಾವು ಸ್ಟಿರಾಯ್ಡ್ ಅನ್ನು ಕೂಡ ಕೊಡಬೇಕಾಗತ್ತೆ. ಎಷ್ಟೋ ಸಲ ಇದ್ರ ಬಗ್ಗೆ ಸುಮಾರು ಕನ್ಫ್ಯೂಷನ್ ಇರುತ್ತೆ, ಕೇಳ್ತಾರೆ ಸ್ಟಿರಾಯ್ಡ್ ಕೊಡ್ಬೋದಾ HIV ಮಕ್ಕಳಲ್ಲಿ ಅಂತ ಹೇಳಿ. ಅಂತ TB ಮೆನಿಂಜೈಟಿಸ್ ಇದ್ರೆ TB ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಆದ್ರಿಂದ ಸ್ಟಿರಾಯ್ಡ್ ಅನ್ನು ಕೊಡಬಹುದು. ಇನ್ನೊಂದು ಕೇಸು, ಇಲ್ಲಿ 2 ವರ್ಷ 9 ತಿಂಗಳು ಮಗು, ಸೇಮ್ ಅದೇ ಮಗು. ಇಲ್ಲಿ ನಾವು ART ರೆಜಿಮನ್ನು ಯಾವ್ದು ಕೊಡಬೇಕು ಹಾಗೂ ಅದ್ರ ಡೋಸೇಜ್ ಏನು ಅಂತ. ಸೊ ಮಗು 20 kgಗಿಂತ ಕಡಿಮೆ ಇರೋದ್ರಿಂದ ಅಬಕಾವಿರ್, ಲಮೆವಿಡಿನ್ ಅಂಡ್ DTG ಕೊಡಬೇಕಾಗತ್ತೆ. ಇಲ್ಲಿ ರಿಫ್ಯಾಂಪಿಸಿನ್ ಬೇಸ್ಡ್ ATT ಕೊಡ್ತಾ ಇರೋದ್ರಿಂದ DTG ನ ದಿನಕ್ಕೆ ಒಮ್ಮೆ ಬದಲು ದಿನಕ್ಕೆ 2 ಬಾರಿ ಕೊಡಬೇಕಾಗತ್ತೆ. ಸೊ ದ ಡೋಸೇಜ್ ಇಸ್ ಅಬಕಾವಿರ್, ಲಮೆವಿಡಿನ್ 60-30 1.5 ಟ್ಯಾಬ್ಲೆಟ್ ಟ್ವೈಸ್ ಡೈಲಿ, ಅಂಡ್ DTG 10 mg ಡಿಸ್ಪರ್ಸಿಬಲ್ ಟ್ಯಾಬ್ಲೆಟ್ 1.5 ಟ್ಯಾಬ್ಲೆಟ್ ಟ್ವೈಸ್ ಡೈಲಿ. ಈಗ ಏನು ಹೆಚ್ಚಿಗೆ ಡಬಲ್ ಡೋಸ್ ಕೊಡ್ತಾ ಇದೀವಲ್ಲ DTG, ಇದನ್ನ ನಾವು ATT ನ ನಿಲ್ಲಿಸಿ 2 ವಾರ ಆಗೋವರೆಗೂ ಕೂಡ ಕಂಟಿನ್ಯೂ ಮಾಡಬೇಕು. ATT ನ ನಿಲ್ಲಿಸಿ, ಅಂದ್ರೆ TB ಟ್ರೀಟ್ಮೆಂಟ್ ನ ನಿಲ್ಲಿಸಿ 2 ವಾರ ಆದ ನಂತರ DTG ನ ದಿನಕ್ಕೆ ಒಮ್ಮೆ ಕೊಡಬೇಕಾಗತ್ತೆ. ಸೊ ಇದು ರೆಕಮೆಂಡೇಶನ್. ಸೊ ನಾವು TB ಇದ್ದಾಗ ಯಾವ ತರ ART ನ ಮಾಡಿಫೈ ಮಾಡಬೇಕಾಗತ್ತೆ ಅಂತಂದ್ರೆ, ಸೊ ನಾವು DTG ಬೇಸ್ಡ್ ರೆಜಿಮನ್ ಇದ್ರೆ ಆಲ್ರೆಡಿ ಹೇಳ್ದಂಗೆ DTG ಡೋಸ್ ಅನ್ನ ಒಮ್ಮೆ ಬದಲು 2 ಸಲ ಕೊಡಬೇಕಾಗತ್ತೆ, ಡಬಲ್ ಡೋಸ್ ಮಾಡಬೇಕಾಗತ್ತೆ. ಇದು ನಾವು ATT ನಿಲ್ಲಿಸಿ 2 ವಾರ ಆಗೋವರೆಗೂ ಕಂಟಿನ್ಯೂ ಮಾಡಬೇಕು. ಕೆಲವು ಮಕ್ಕಳು DTG ಮತ್ತೆ LPVR ರೆಜಿಮನ್ ಅಲ್ಲಿ ಇರ್ತಾರೆ. ಅವಾಗ ನಾವು DTG ನ ಡಬಲ್ ಡೋಸ್ ಮಾಡೋದ್ರ ಜೊತೆಗೆ LPVR ನ ಸೂಪರ್ ಬೂಸ್ಟಿಂಗ್ ಅಂತ ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ವಿ. ರೆಟಿನೋವಿರ್ ಅಂಡ್ ಲೋಪಿನೋವಿರ್ ಅನ್ನ 1:4 ಅಂಶ ಕೊಡೋ ಬದಲು 1:1 ಅಂಶದಲ್ಲಿ ಕೊಡಬೇಕಾಗತ್ತೆ. ಸೊ ಈ ಮಾಡಿಫಿಕೇಶನ್ ಎಗೇನ್ ATT ನ ನಿಲ್ಲಿಸಿ 2 ವಾರ ಆಗೋವರೆಗೂ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಲೆಸ್ ದ್ಯಾನ್ 20 kgs ಅಬಕಾವಿರ್, ಲಮೆವಿಡಿನ್ ಅಂಡ್ DTG ಇನ್ಸ್ಟೆಡ್ ಆಫ್ once daily DTG, twice daily. 20 to 30 kgs ಅಬಕಾವಿರ್, ಲಮೆವಿಡಿನ್ ಅಂಡ್ DTG 50 mg twice daily. 30 kg above and 10 years above, tenofovir, lamivudine and DTG twice daily. So these are the modifications of first line ART regimen for children, or ART regimen for children with HIV and TB co-infection. So idu dosing chart already idun helidivi. Instead of once daily we have to make it twice daily. Now ಇಲ್ಲಿ 7-year-old child ಇದೆ. ಇವನಿಗೆ ಯಾವುದೇ ತರಹ HIV ಸೋಂಕಿನ ಲಕ್ಷಣಗಳು ಇಲ್ಲ, ಕ್ಲಿನಿಕಲಿ ಸ್ಟೇಬಲ್ ಇದ್ದಾನೆ, ಯಾವುದೇ ರೀತಿಯ ಅಪರಿಚಿತ ಇನ್ಫೆಕ್ಷನ್ ಇಲ್ಲ. ಇವನ ತೂಕ 24 kg, CD4 ಕೌಂಟ್ 386, ಹಿಮೋಗ್ಲೋಬಿನ್ 12.6, ಎಲ್ಲ ಬೇರೆ ಇನ್ವೆಸ್ಟಿಗೇಷನ್ಸ್ ನಾರ್ಮಲ್ ಅಲ್ಲಿದೆ. ಸೊ ಇವನಿಗೆ ನಾವು ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ಅನ್ನ ಕೊಡಬೇಕಾ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಮಗುವಿನ ವಯಸ್ಸು 5 ವರ್ಷಕ್ಕಿಂತ ಜಾಸ್ತಿ ಉಂಟು, CD4 ಕೌಂಟ್ 350ಕ್ಕಿಂತ ಜಾಸ್ತಿ ಉಂಟು. ಹಾಗಾಗಿ ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ನ ಮತ್ತೆ ಕ್ಲಿನಿಕಲ್ ಸ್ಟೇಜ್ 1 ಅಲ್ಲಿ ಇರೋದ್ರಿಂದ ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ಇವನಿಗೆ ಕೊಡುವ ಅವಶ್ಯಕತೆ ಇಲ್ಲ. ಇವನಿಗೆ ಯಾವ ART ಅನ್ನ ಕೊಡಬಹುದು? ALD, that is abacavir, lamivudine and DTG 50 mg film coated tablet once daily. Abacavir, lamivudine 3 tablets twice daily, and daltegavir 50 mg once daily. ಇನ್ನೊಂದು ಮಗು 13-year-old child, ART naive, asymptomatic, clinical stage 1, weight 38 kgs, 10 hemoglobin, CD4 count 458, renal function normal, ಬೇರೆ ಟೆಸ್ಟ್ಗಳೆಲ್ಲ ನಾರ್ಮಲ್ ಅಂತ ಇದೆ. ಇಲ್ಲಿ ಕೋಟ್ರೈಮಾಕ್ಸೋಲ್ ಪ್ರೊಫಿಲಾಕ್ಸಿಸ್ ನ ಕೊಡಬೇಕಾ? ಇಲ್ಲಿ ಅವಶ್ಯಕತೆ ಇಲ್ಲ, ಬಿಕಾಸ್ CPT clinical stage 1 CD4 count is 458, more than 350, and child age is more than 5 years.
ಇಲ್ಲಿ ಕೊಡುವ ART ರೆಜಿಮನ್ ಯಾವುದು? TLD, ಟಿನೋಫೋವಿರ್, ಲಾಮಿವಿಡಿನ್ ಅಂಡ್ ಡಾಲ್ಟಗವಿರ್, ಜಸ್ಟ್ ಲೈಕ್ ಅಡಲ್ಟ್. ಇಟ್ ಫಿಕ್ಸ್ಡ್ ಕಾಂಬಿನೇಷನ್ ಒಂದೇ ಮಾತ್ರೆ ಬರುತ್ತೆ. ಒನ್ಸ್ ಡೈಲಿ ರೆಜಿಮನ್ ಕ್ಯಾನ್ ಬಿ ಗಿವನ್. ಈಗ ನಮಗೆ ಹೊಸದಾಗಿ ಒಂದು ಅಫಿಷಿಯಲ್ ಮೆಮೊರಂಡಮ್ ಬಂದಿದೆ ನ್ಯಾಕೋ ಆಫೀಸಿಂದ. ಏನಪ್ಪಾ ಅಂದ್ರೆ ಡಾಲ್ಟಗವಿರ್ ಬೇಸ್ಡ್ ART ರೆಜಿಮನ್ ನ ಟ್ರಾನ್ಸಿಷನ್ ಮಾಡೋದು ಯಾವ ತರ ಅಂತ ಹೇಳಿ ಅಂತಾರೆ. ಸೊ ಚಿಲ್ಡ್ರನ್ ಲೆಸ್ ದ್ಯಾನ್ 20 kgs ಇದ್ದಾಗ ನಾವು ಇಂಥ ಮಕ್ಕಳನ್ನ ಈಗ ಎಕ್ಸಿಸ್ಟಿಂಗ್ ರೆಜಿಮನ್ ಇಂದ ಈ ಡಾಲ್ಟಗವಿರ್ ಬೇಸ್ಡ್ ರೆಜಿಮನ್ಗೆ ಟ್ರಾನ್ಸಿಷನ್ ಮಾಡಬೇಕು ಅಂತ ಹೇಳಿ ಅಂತ ಇದು ಒಂದು ಆಲ್ಮೋಸ್ಟ್ ಈಗ ಒಂದು 8-9 ತಿಂಗಳು ಮುಂಚೆ ಬಂದಿರುವಂತ ಒಂದು ಆಫೀಸ್ ಆರ್ಡರ್. ಇದನ್ನ ಯಾವ ತರ ನಾವು ನೋಡ್ಬೇಕಾಗತ್ತೆ ಅಂತ. ಈಗ ಆಲ್ಗರಿದಮ್ ಇಸ್ ಸಿಂಪಲ್. ಸಪೋಸ್ ಇದು ART ನ ನಾವು ಇನ್ನು ಶುರು ಮಾಡದೇ ಇರೋಂಥ ಮಕ್ಕಳಿದ್ರೆ ಅಂತ ಮಕ್ಕಳಲ್ಲಿ ಸ್ಟ್ರೈಟ್ ಅವೇ ಶುರು ಮಾಡ್ಬೇಕಾದ್ರೆ ಅಬಕಾವಿರ್, ಲಾಮಿವಿಡಿನ್, ಡಾಲ್ಟಗವಿರ್ ಕೊಡೋದು. ಅದು ಒಂದು ಪಾರ್ಟ್ ಆಯ್ತು. ಆಲ್ರೆಡಿ ART ಶುರು ಮಾಡಿರೋಂಥ ಮಕ್ಕಳಿರೋಂಥರಲ್ಲಿ ಯಾವ ತರ ಮಾಡೋದು ಅಂತ. ಈಗ ನಾವು ART ಶುರು ಮಾಡಿ ಇನ್ನು 6 ತಿಂಗಳು ಆಗಿಲ್ಲ ಅಂತಂದ್ರೆ, 6 ತಿಂಗಳ ಒಳಗೆ ಇದೆ ಅಂತಂದ್ರೆ ಶುರು ಮಾಡಿ ಅಂತ ಮಕ್ಕಳಲ್ಲಿ ನಾವು ಅಬಕಾವಿರ್, ಲಾಮಿವಿಡಿನ್, ಡಾಲ್ಟಗವಿರ್ಗೆ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಬಿಡ್ಬೋದು. ಅಕಸ್ಮಾತ್ ಏನಾದರೂ ART ತಗೊಳಕ್ ಶುರು ಮಾಡಿ 6 ತಿಂಗಳಕ್ಕಿಂತ ಜಾಸ್ತಿ ಆಗಿದೆ ಅಂತಂದ್ರೆ ಅಂತ ಮಕ್ಕಳಲ್ಲಿ ವೈರಲ್ ಲೋಡ್ ನ ಟೆಸ್ಟ್ ಮಾಡಬೇಕಾಗತ್ತೆ. ಸಪೋಸ್ ಈ ವೈರಲ್ ಲೋಡ್ ಈಸ್ ಕಂಪ್ಲೀಟ್ಲಿ ಸಪ್ರೆಸ್ ಆಗಿದೆ ಅಂತಂದ್ರೆ ಅವಾಗ ನಾವು DTGಗೆ ನಾವು ಟ್ರಾನ್ಸಿಟ್ ಮಾಡ್ಬೋದು. ಸಪೋಸ್ ವೈರಲ್ ಲೋಡ್ ಸಪ್ರೆಸ್ ಆಗಿಲ್ಲ ಅಂದ್ರೆ 1000 ಕಾಪೀಸ್ಗಿಂತ ಜಾಸ್ತಿ ಇದೆ ಅಂತಂದ್ರೆ ಎಕ್ಸ್ಟೆಂಡೆಡ್ ಅಡ್ಹರೆನ್ಸ್ ಕೌನ್ಸಿಲಿಂಗ್ ಮಾಡಬೇಕು. ಅಟ್ಲೀಸ್ಟ್ 3 ತಿಂಗಳವರೆಗೂ ಕಂಟಿನ್ಯೂ ಮಾಡಿ. 3 ತಿಂಗಳಾದ್ಮೇಲೆ ವೈರಲ್ ಸಪ್ರೆಷನ್ ಆದ್ರೆ ಟ್ರಾನ್ಸಿಷನ್ ಮಾಡ್ಬೋದು. ಸಪ್ರೆಷನ್ ಆಗಿಲ್ಲ ಅಂತಂದ್ರೆ ಸೆಸಾಪಿಗೆ ಕಳಿಸ್ಬಿಟ್ಟು ಸೆಕೆಂಡ್ ಲೈನ್ ARTಗೆ ಸ್ವಿಚ್ ಮಾಡ್ಬೇಕಾಗತ್ತೆ. ಸಪೋಸ್ ಈಗ ಮಗು AL ಅಂದ್ರೆ ಅಬಕಾವಿರ್, ಲಾಮಿವಿಡಿನ್ ಅಂಡ್ ರೆಟಿನೋವಿರ್ ಬೂಸ್ಟೆಡ್ ಲೋಪಿನಾವಿರ್ ರೆಜಿಮನ್ ಅಲ್ಲಿ ಇದೆ. ವೈರಲ್ ಲೋಡ್ ಸಪ್ರೆಸ್ ಆಗಿದೆ ಅಂತಂದ್ರೆ ನಾವು ಅಬಕಾವಿರ್, ಲಾಮಿವಿಡಿನ್ ವಿತ್ DTG 10 mg ಕೊಡ್ಬೋದು. ಅಥವಾ ಇದು 20 kgಕ್ಕಿಂತ ಕೆಳಗಡೆ ಇರೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಡ್ ART 6 ತಿಂಗಳಕ್ಕಿಂತ ಜಾಸ್ತಿ ತಗೊಂಡಿರೋಂಥ ಮಕ್ಕಳಲ್ಲಿ ಮಾತಾಡ್ತಾ ಇರೋದು. ಇಂಥ ಮಕ್ಕಳಲ್ಲಿ ವೈರಲ್ ಲೋಡ್ ಸಪ್ರೆಸ್ ಆಗಿಲ್ಲ ಅಂತಂದ್ರೆ, ಹಿಮೋಗ್ಲೋಬಿನ್ 9 ಗ್ರಾಮ್ಗಿಂತ ಜಾಸ್ತಿ ಇದೆ ಅಂತಂದ್ರೆ ಜುಡೋವಿಡಿನ್, ಲಾಮಿವಿಡಿನ್ ಅಂಡ್ DTG 10 mg ಕೊಡ್ಬೋದು. ಹಿಮೋಗ್ಲೋಬಿನ್ ಏನಾದರೂ 9 mg ಕಡಿಮೆ ಇದ್ರೆ ಅಬಕಾವಿರ್, ಲಾಮಿವಿಡಿನ್ ಅಂಡ್ DTG ಟ್ರಾನ್ಸಿಷನ್ ಮಾಡಿ PCOE ಅಥವಾ ಸೆಸಾಪ್ಸಿಗೆ ಗೈಡೆನ್ಸ್ ಅಲ್ಲಿ ಕಳಿಸಿದ್ರೆ ಅವರು ಅದನ್ನ ಮಾಡಿಫೈ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಮಗು ಏನಾದರೂ ಜುಡೋವಿಡಿನ್, ಲಾಮಿವಿಡಿನ್ ಅಂಡ್ ರೆಟಿನೋವಿರ್ ಬೂಸ್ಟೆಡ್ ಲೋಪಿನಾವಿರ್ ಮೇಲೆ ಇತ್ತು, ಅವಾಗ ನಾವು ವೈರಲ್ ಲೋಡ್ ಸಪ್ರೆಸ್ ಆಗಿದೆ ಅಂತಂದ್ರೆ ಅವಾಗ ನಾವು ಜುಡೋವಿಡಿನ್, ಲಾಮಿವಿಡಿನ್ ಅಂಡ್ DTGನ ಕೊಡ್ಬೋದು. ವೈರಲ್ ಲೋಡ್ ಸಪ್ರೆಸ್ ಆಗಿಲ್ಲ ಅಂತಂದ್ರೆ, ಮುಂಚೆ ಯಾವತ್ತು ಅಬಕಾವಿರ್ ಕೊಟ್ಟೇ ಇಲ್ಲ ಅಂತಂದ್ರೆ ಅಬಕಾವಿರ್, ಲಾಮಿವಿಡಿನ್ ಅಂಡ್ DTG ಕೊಡ್ಬೋದು. ಇಲ್ಲ ಮುಂಚೆ ಅಬಕಾವಿರ್ ಕೊಟ್ಟಿದ್ದು ಆಮೇಲೆ ಜುಡೋವಿಡಿನ್ಗೆ ಚೇಂಜ್ ಆಗಿದೆ ಏನೋ ಸೈಡ್ ಎಫೆಕ್ಟ್ ಇಂದಾಗಿನೋ ಅಥವಾ ಟ್ರೀಟ್ಮೆಂಟ್ ಫೇಲ್ಯೂರ್ ಇಂದ ಅಂತಂದ್ರೆ ಅವಾಗ ಜುಡೋವಿಡಿನ್, ಲಾಮಿವಿಡಿನ್ ಅಂಡ್ DTGನ ಕಂಟಿನ್ಯೂ ಮಾಡಿಕೊಂಡು PCOE ಅಥವಾ ಸೆಸಾಪ್ಸಿಗೆ ರೆಫರೆನ್ಸ್ ನ ಕೊಡಬೇಕಾಗತ್ತೆ. ಸೊ ಕೆಲವೊಂದು ಸಿಚುಯೇಷನ್ ಅಲ್ಲಿ ಅಬಕಾವಿರ್, ಲಾಮಿವಿಡಿನ್ ಅಂಡ್ ರೆಟಿನೋವಿರ್ ಬೂಸ್ಟೆಡ್ ಲೋಪಿನಾವಿರ್ ಅಲ್ಲಿ ಇದೆ, ವೈರಲ್ ಲೋಡ್ 200 ಕಾಪೀಸ್ ಇದೆ ಅಂತಂದ್ರೆ ವೈರಲ್ ಲೋಡ್ ಸಪ್ರೆಷನ್ ಇದೆ. ಇಂತಲ್ಲಿ ART ರೆಜಿಮನ್ ವಿಲ್ ಬಿ ಅಬಕಾವಿರ್, ಲಾಮಿವಿಡಿನ್ ಅಂಡ್ DTG ಆಗತ್ತೆ. ಜುಡೋವಿಡಿನ್, ಲಾಮಿವಿಡಿನ್ ಅಂಡ್ ರೆಟಿನೋವಿರ್ ಬೂಸ್ಟೆಡ್ ಲೋಪಿನಾವಿರ್ ವೈರಲ್ ಲೋಡ್ 800 ಕಾಪೀಸ್ ಇದೆ ಅಂತಂದ್ರೆ ಜುಡೋವಿಡಿನ್, ಲಾಮಿವಿಡಿನ್ ಅಂಡ್ DTG ಸೇಮ್ ಲೈನ್ ART ರೆಜಿಮನ್ ಆಗುತ್ತೆ. AL LPVR 1200 ಕಾಪಿ ಇದೆ. ಎಕ್ಸ್ಟೆಂಡೆಡ್ ಅಡೆರೆನ್ಸ್ ಕೌನ್ಸಿಲಿಂಗ್ ಮಾಡಿ ರಿಪೀಟ್ ಮಾಡಿದ್ಮೇಲೆ 600 ಕಾಪೀಸ್ ಆಗಿದೆ ಅಂತಂದ್ರೆ ಸೇಮ್ ಲೈನ್ನಲ್ಲೇ ಬರುತ್ತೆ, ಅಬಕಾವಿರ್, ಲಾಮಿವಿಡಿನ್ ಅಂಡ್ DTG ಬರುತ್ತೆ. ಸಿಮಿಲರ್ಲಿ ಜುಡೋವಿಡಿನ್ ಇದ್ದು ಇನಿಷಿಯಲ್ ಕಾಪಿ ವಾಸ್ 1800 ಇತ್ತು, ಆಮೇಲೆ ಎಕ್ಸ್ಟೆಂಡೆಡ್ ಅಡೆರೆನ್ಸ್ ಕೌನ್ಸಿಲಿಂಗ್ ಆದ್ಮೇಲೆ TND ಆಯ್ತು ಅಂತಂದ್ರೆ ಸೇಮ್ ಲೈನ್ನಲ್ಲಿ ಜುಡೋವಿಡಿನ್ ಬೇಸ್ಡ್ ರೆಜಿಮನ್ ಅಲ್ಲಿ DTGಗೆ ಟ್ರಾನ್ಸಿಷನ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಅಬಕಾವಿರ್, ಲಾಮಿವಿಡಿನ್ ಅಂಡ್ LPVR ಇದ್ದು ವೈರಲ್ ಲೋಡ್ ಸಪ್ರೆಸ್ ಆಗ್ಲಿಲ್ಲ ಅಂತಂದ್ರೆ ಇನ್ ಸ್ಪೈಟ್ ಆಫ್ ಯುವರ್ ಅಡೆರೆನ್ಸ್ ಕೌನ್ಸಿಲಿಂಗ್, ದೆನ್ ವಿ ಹ್ಯಾವ್ ಟು ಗೋ ಫಾರ್ ದಿ ಸೆಕೆಂಡ್ ಲೈನ್ ರೆಜಿಮನ್. ನಮ್ಗೆ ಆಪ್ಷನ್ ಇರೋದು ಅನೀಮಿಯಾ ಇಲ್ಲ ಅಂತಂದ್ರೆ ಜುಡೋವಿಡಿನ್ಗೆ ಹೋಗ್ಬೋದು, ಅನೀಮಿಯಾ ಇದೆ ಅಂತಂದ್ರೆ ಅವಾಗ ಅಬಕಾವಿರ್, ಲಾಮಿವಿಡಿನ್, DTG ಹಾಕೊಂಡ್ಬಿಟ್ಟು ನೀವು ಸೆಸಾಪ್ಗೆ ಅಥವಾ PCOEಗೆ ರೆಫರೆನ್ಸ್ ಕಳಿಸ್ಬೇಕಾಗತ್ತೆ. ಸಪೋಸ್ ಜುಡೋವಿಡಿನ್ ರೆಜಿಮನ್ ನಲ್ಲೇ ಇತ್ತು, ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್ ಆದ್ರೂ ಕೂಡ ವೈರಲ್ ಲೋಡ್ ಸಪ್ರೆಸ್ ಆಗಿಲ್ಲ ಅಂತಂದ್ರೆ, ಮುಂಚೆ ಯಾವತ್ತು ಅಬಕಾವಿರ್ ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ಅಬಕಾವಿರಿಗೆ ನಾವು ಸ್ವಿಚ್ ಮಾಡ್ಬೋದು. ಅಬಕಾವಿರ್, ಲಾಮಿವಿಡಿನ್ ಅಂಡ್ DTG ಆಗುತ್ತೆ ಸೆಕೆಂಡ್ ಲೈನ್ ರೆಜಿಮನ್. ಸಪೋಸ್ ಅಬಕಾವಿರ್ ಎಕ್ಸ್ಪೋಸ್ ಆಗಿದ್ರೆ ಜಸ್ಟ್ ನೀವು DTGಗೆ ಟ್ರಾನ್ಸಿಟ್ ಮಾಡಿಬಿಟ್ಟು ದೆನ್ ನೀವು PCOE ಇಂದ ಗೈಡೆನ್ಸ್ ತಗೋಬಹುದು. ಕೆಲವೊಂದು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಪ್ರೀವಿಯಸ್ ಇದರಲ್ಲೆಲ್ಲ ಕೇಳಿದಾಗ ಸುಮಾರು ಕ್ವಶನ್ಸ್ಗಳು ಬಂದಿದ್ದು, ಅದನ್ನ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗ ಒಂದು ಪಿಡಿಯಾಟ್ರಿಕ್ ಪೇಷಂಟ್ ಇದೆ ಹೂ ವಾಸ್ ಆನ್ ಅಬಕಾವಿರ್, ಲಾಮಿವಿಡಿನ್ ಅಂಡ್ LPVR and his viral load was more than 1000 copies and LPVR ಪಿಡಿಯಾಟ್ರಿಕ್ LPVR 3 ತಿಂಗಳಿಂದ ಬರ್ತಾ ಇಲ್ಲ.
ಏನ್ ಮಾಡಬೇಕು ಅಂತಂದಾಗ ಐಡಿಯಲಿ ವಿ ಶುಡ್ ಡೂ ಎ ವೈರಲ್ ಲೋಡ್ ಅಂಡ್ ದೆನ್ ಪ್ರಾಬಲಿ you can change your transit to DTG, or you can switch to the second line ART, DTG based ART regimen. What should be done if the regimen contains abacavir? I don't know what is this question. I can't understand this question. What should be done if the regimen contains abacavir? Abacavir is a film coated tablet, can't be dissolved along with the DTG. So ಈಗ ಮಗುಗೆ ನಾವು ಆಲ್ರೆಡಿ ಹೇಳಿದ್ದೀನಿ ನಾನು ಅದನ್ನ DTG, ಐ ಮೀನ್ 5 ವರ್ಷಕ್ಕಿಂತ ಜಾಸ್ತಿ ಮಕ್ಕಳಿದ್ದು ಅವರು ನುಂಗಕ್ ಆಗತ್ತೆ ಅಂದ್ರೆ ನುಂಗ್ಬೋದು, ನುಂಗಕ್ ಆಗಿಲ್ಲ ಅಂದ್ರೆ ಅದನ್ನೇ ಕ್ರಶ್ ಮಾಡಿ ಅದರ ಸೆಮಿ ಸಾಲಿಡ್ ಅಲ್ಲೋ ಮಿಲ್ಕ್ ಅಲ್ಲೋ ಹಾಕಿ ಕೊಡ್ಬೋದು. ಈಗ ಎಕ್ಸೆಸ್ ಸ್ಟಾಕ್ ಇದೆ ವಿಚ್ ಇಸ್ ನಾಟ್ ಬಿನ್ ಯುಟಿಲೈಸ್ಡ್ ಟಿಲ್ 1 year. We want to shift to so these are probably supply chain issues that will be addressed by NACO. When to begin transition after complete stock ಬಗ್ಗೆ ಯೋಚನೆ ಮಾಡಂಗಿಲ್ಲ. Current regimen is whenever the child is ready you have to transit. So what are the clinical monitoring? Growth and nutrition every visit, developmental progression every visit, 4S screening for TB every visit, clinical monitoring for opportunistic infection and T staging every visit, treatment adherence every visit, and most important is when you see the growth, weight ella madadmele you have to calculate the ARV dose as per the weight band. ಮಗುವುದು weight change ಆಗ್ತಾ ಇರುತ್ತೆ, weight band change ಆಗ್ತಾ ಇರುತ್ತೆ, ಅವರಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಅದೇ ಹಳೆ ಡೋಸಲ್ಲೇ ಕೊಡ್ತಾ ಇದ್ರೆ ಮಗುಗೆ ಬೇಗ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದಾಗಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ARV ಡೋಸ್. ಸೊ ಎವ್ರಿ ವಿಸಿಟ್ ಅಲ್ಲಿ ನಾವು ಮಗುವಿನ ಬಾಡಿ weight ಅನ್ನ ಚೆಕ್ ಮಾಡಬೇಕು. ಆಮೇಲೆ ಅದ್ರ ಪ್ರಕಾರ ಬಾಡಿ weight ಜಾಸ್ತಿ ಆಗಿದೆ ಅಂತ ಇದ್ರೆ ಅದ್ರ ಪ್ರಕಾರ ನಾವು ಡ್ರಗ್ಗಿನ ಡೋಸೇಜ್ ಅನ್ನು ಕೂಡ ನಾವು ಮಾಡಿಫೈ ಮಾಡಬೇಕಾಗತ್ತೆ. ಅದು ಮಾಡಿಲ್ಲ ಅಂತಂದ್ರೆ ಬಹಳ ತೊಂದರೆ ಆಗುತ್ತೆ ಈ ಮಕ್ಕಳಲ್ಲಿ. ನಾವು ಅವೇರ್ನೆಸ್ ಚೆನ್ನಾಗಿದ್ರು ಕೂಡ ಈ ಮಕ್ಕಳುಗಳು ART ಟ್ರೀಟ್ಮೆಂಟ್ ಫೇಲ್ಯೂರ್ ಬಹಳ ಬೇಗ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನ ಕೆಲವೊಂದು ಕ್ವಶನ್ಸ್ ಬಂದಿದ್ವು. ಈಗ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಮಕ್ಕಳಲ್ಲಿ ಏನಾರ ಬೇರೆ ರೀತಿ ಇದೆಯಾ ಅಂತ. ಸಾಮಾನ್ಯವಾಗಿ 6 ರಿಂದ 12 ವರ್ಷದೊಳಗಿನ ಮಕ್ಕಳಲ್ಲಿ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸು 70 to 120 milligram per deciliter ಇರುತ್ತೆ. 1 to 2 hours ಆಫ್ಟರ್ ದ ಮೀಲ್ಸ್ ಆದ್ರೆ ಲೆಸ್ ದ್ಯಾನ್ 140 ಇರಬೇಕು. ಈಗ ಕೆಲವೊಮ್ಮೆ ಇನ್ನೊಂದು ಕ್ವಶನ್ ಬಂದಿತ್ತು, ಟೈಪ್ 1 ಡಯಾಬಿಟಿಕ್ ಚಿಲ್ಡ್ರನ್ ಅಲ್ಲಿ DTG ಕೊಡೋದ್ರಿಂದ ಹೈಪರ್ಗ್ಲೈಸಿಮಿಯಾ ಕಂಟ್ರೋಲ್ ತೊಂದರೆ ಆಗ್ಬೋದು, ಹಂಗಾಗಿ ಅದನ್ನ ಸ್ಟಾಪ್ ಮಾಡ್ಬೇಕಾ, ಬೇರೆ ರೆಜಿಮನ್ ಕೊಡ್ಬೇಕಾ ಅಂತ. ಟು ಬಿ ಫ್ರ್ಯಾಂಕ್, ಈ ತರ ಪೀಡಿಯಾಟ್ರಿಕ್ ಗೈಡ್ಲೈನ್ಸ್ ಇಲ್ಲ, ಬಟ್ ವಾಟ್ ಎವರ್ ಇಟ್ ಈಸ್ ಬೀನ್ ಗಿವನ್, ಇಟ್ ಈಸ್ ಎನ್ ಅಡಲ್ಟ್ ರೆಜಿಮನ್. ಅಡಲ್ಟ್ ಗೈಡೆನ್ಸ್ ನ ನಾವಿಲ್ಲಿ ಎಕ್ಸ್ಟ್ರಾಪರೇಟ್ ಮಾಡ್ತಾ ಇದೀವಿ. ಸೊ ಎಲ್ಲಾ ಮಕ್ಕಳಲ್ಲೂ ಕೂಡ ನಾವು ಆಕ್ಟಿವ್ ಆಗಿ ಸ್ಕ್ರೀನ್ ಮಾಡಬೇಕು, ಏನಾದರೂ ಹೈಪರ್ಗ್ಲೈಸಿಮಿಯಾ ಇದೆಯಾ ಅಂತ, ಗ್ಲೂಕೋಸ್ ಕಂಟ್ರೋಲ್ ಇಲ್ವಾ ಅಂತ ಬಿಫೋರ್ DTG ಇನಿಸಿಯೇಷನ್. ಆಮೇಲೆ ಫಾಲೋಅಪ್ ಅಲ್ಲಿ ಕೂಡ ರೆಗ್ಯುಲರ್ ಆಗಿ ಮಾಡಬೇಕು. ಇನ್ ಕೇಸ್ ಏನಾದರೂ DTG ಡಯಾಬಿಟಿಸ್ ಏನಾದ್ರು ಡೆವಲಪ್ ಕಾಣಿಸ್ಕೊಂಡ್ರೆ ಅಂಥದ್ರಲ್ಲಿ ಡಯಾಬಿಟಿಕ್ನ ನೀವು ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡಬೇಕು. DT ರೆಜಿಮನ್ ಏನು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಡಲ್ಟ್ ಅಲ್ಲೂ ಕೂಡ ಅದೇ ಥರನೇ ಇದೆ. ಸೊ ಇನ್ನೊಂದು ಕನ್ಸರ್ನ್ ಏನಪ್ಪಾ ಅಂದ್ರೆ DTG ಇಂದ ಸ್ವಲ್ಪ ತೂಕ ಬರ್ತಾರೆ ಸ್ವಲ್ಪ ಅಂತ ಏನೋ ಒಂದು ಕನ್ಸರ್ನ್ ಇದೆ. ಸೊ ಈಗಿರೋ ಲಿಟ್ರೇಚರ್ ಪ್ರಕಾರ ಕೆಲವೊಂದು ಅಡೋಲಸೆಂಟ್ ಹದಿಹರೆಯದ ಮಕ್ಕಳಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಆಗುವಂತ ಒಂದು ಪರಿಸ್ಥಿತಿ ನಾನು ಕಂಡು ಬಂದಿದೆ. ಅಡಲ್ಟ್ ಅಲ್ಲಿ ಯಾವ ತರ ಇದೆಯೋ ಅದೇ ತರ. ಆದ್ರೆ ಇದರ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸ್ ಏನಾಗತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಹಂಗಾಗಿ ಇದು ಫರ್ದರ್ ಇದ್ರ ಬಗ್ಗೆ ಸ್ಟಡೀಸ್ ಆಗಬೇಕಾಗಿದೆ. ಸೊ ಕರೆಂಟ್ಲಿ ಏನಪ್ಪಾ ಅಂತಂದ್ರೆ ಅಡೋಲಸೆಂಟ್ ಅಲ್ಲಿ ಇಫ್ ದೇರ್ ಸಮ್ ವೆಯ್ಟ್ ಗೇನ್ ಇದೆ ಅಂದ್ರೆ ಒಳ್ಳೆ ನ್ಯೂಟ್ರಿಷನಲ್ ಕೌನ್ಸಿಲಿಂಗು ಮತ್ತೆ ಎಕ್ಸಸೈಸ್ ಡಯಟ್ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಇನ್ನ ಈಗ ಇನ್ನೊಂದು ಕೇಸ್ ಏನಂದ್ರೆ 6 ವರ್ಷದ ಮಗು 13 kg DTG 10 milligram 2023 ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ನಾವು ಕೊಡ್ಬೇಕಾದ್ರೆ 120 ಟ್ಯಾಬ್ಲೆಟ್ಸ್ ಆಫ್ AL ಕೊಟ್ಟಿದ್ದೀವಿ and 60 tablets of DTG ಕೊಟ್ಟಿದ್ದೀವಿ. So he is taking DTG 10 milligram in the evening at 7 PM. So now next 29ನೇ ತಾರೀಕು ಕಲೆಕ್ಷನ್ಗೆ ಬಂದಾಗ ಅವನ ಪಿಲ್ ಬಾಕ್ಸ್ ಅಲ್ಲಿ AL 10 ಇದೆ, DTG 6 ಇದೆ. ಸೊ ಈ ಪ್ರಿಸ್ಕ್ರಿಪ್ಷನ್ ಹೇಗೆ ಬರೀತೀರಾ ಈ ಮಗುಗೆ? AL DTG, AL 2 tablets twice daily, DTG 10 milligram 2 tablets once daily. ಸೊ ಟ್ರೀಟ್ಮೆಂಟ್ ಅಡೆರೆನ್ಸ್ ನ ಕೌನ್ಸಿಲಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇದು ಫಾರ್ಮುಲಾ: ನಂಬರ್ ಆಫ್ ಪಿಲ್ಸ್ ಗಿವನ್ minus number of balance pill divided by number of pills the child should have been taken into 100. ಸೊ ಈ ಮಗುನಲ್ಲಿ ನಾವು ತಗೊಂಡ್ರೆ ನಾವು ಒಂದಿನಕ್ಕೆ 2 ಟ್ಯಾಬ್ಲೆಟ್ AL ತಗೋಬೇಕು, 2 ಟ್ಯಾಬ್ಲೆಟ್ DTG ತಗೋಬೇಕು. 2 ಟ್ಯಾಬ್ಲೆಟ್ ಟ್ವೈಸ್ ಡೈಲಿ AL ಅಂದ್ರೆ 4 ಟ್ಯಾಬ್ಲೆಟ್ ಆಗುತ್ತೆ. ಸೊ ಹಂಗಾಗಿ ಒಂದು ತಿಂಗಳಲ್ಲಿ 120 ಟ್ಯಾಬ್ಲೆಟ್
DTG 60 ಟ್ಯಾಬ್ಲೆಟ್ ಇಷ್ಟು ನಾವು ಕೊಟ್ಟಿದ್ದೇವೆ. ಈ 28 ದಿನಗಳು ಆಗಿದೆ ಈ ಮಗು ಬಂದು. 28 ದಿನದಲ್ಲಿ AL ಅನ್ನ 112 ಟ್ಯಾಬ್ಲೆಟ್ ತಗೋಬೇಕಿತ್ತು, ಅಂದ್ರೆ 8 ಟ್ಯಾಬ್ಲೆಟ್ ಉಳಿಬೇಕಾಗಿತ್ತು. ಆದ್ರೆ ಇಲ್ಲಿ 10 ಟ್ಯಾಬ್ಲೆಟ್ ಉಳಿದಿದೆ. DTG ಕೂಡ 56 4 ಟ್ಯಾಬ್ಲೆಟ್ ಉಳಿಬೇಕಿತ್ತು. ಆದ್ರೆ 6 ಟ್ಯಾಬ್ಲೆಟ್ ಉಳಿದಿದೆ. ಹಾಗಾಗಿ ಇಲ್ಲಿ ನಮಗೆ 98% ಅಡರೆನ್ಸ್ ಟು ದಿ AL ಅಂಡ್ 96% ಅಡರೆನ್ಸ್ ಟು ದ DTG. ಸೊ ಓವರ್ ಆಲ್ ಅಡರೆನ್ಸ್ ಇಸ್ 97%. ಈ ತರ ನಾವು ಅಡರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದು ನನ್ನ ಲಾಸ್ಟ್ ಸ್ಲೈಡು. ಬಿಫೋರ್ ಐ ಕನ್ಕ್ಲೂಡ್, ದೀಸ್ ಆರ್ ದ ಕೀ ಪಾಯಿಂಟ್ಸ್ ಟುಡೇ. ಸೊ ನಾವು ಈ ಏನು DTG 10 mg ಪಿಡಿಯಾಟ್ರಿಕ್ ಟ್ಯಾಬ್ಲೆಟ್ ಇದೆಯಲ್ಲ, ಇದರಿಂದಾಗಿ ನಾವು ಪಿಡಿಯಾಟ್ರಿಕ್ ART ಸಾಕಷ್ಟು ನಾವು ಪೊಟೆಂಟ್ ಆಗಿದೆ ಇದರಿಂದ, ಮತ್ತೆ ತುಂಬಾ ಎಫೆಕ್ಟಿವ್ ಆಗಿದೆ. ಈ ರೆಜಿಮನ್ ಇಂದಾಗಿ ಎಲ್ಲ ವಯಸ್ಸು, ಎಲ್ಲ ಅಡಲ್ಟ್ ಆಗಲಿ, ಅಡೋಲಸೆಂಟ್ ಆಗಲಿ, ಮೋರ್ ದೆನ್ 6 years ಆಗಲಿ, ಎಲ್ಲರಲ್ಲೂ ಕೂಡ ಒಂದೇ ತರ ಒಂದು ಸಿಂಪಲ್ ಆಗಿರೋಂಥ ರೆಜಿಮನ್ನ ಕ್ರಿಯೇಟ್ ಮಾಡುವಂತ ಒಂದು ಸಂದರ್ಭ ಸಿಕ್ಕಿದೆ ನಮಗೆ. ನಾವು ಯಾವುದೇ ಒಂದು ಹೊಸ ಪಾಲಿಸಿಲಿ ಒಂದು ಹೊಸದೇನಾದರೂ ತಗೊಂಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಕಷ್ಟು ಚಾಲೆಂಜಸ್ಗಳು ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ತರ ಸೆಷನ್ಸ್ಗಳನ್ನ ಮಾಡ್ತಾ ಇದ್ದೇವೆ. ಸೊ DTG ಇದನ್ನ ಎಲ್ಲಾ ರೆಜಿಮನ್ಗಳಲ್ಲೂ ನಾವು ಯೂಸ್ ಮಾಡ್ಬೋದು. ಫಸ್ಟ್ ಲೈನ್ ರೆಜಿಮನ್ ಇರ್ಬೋದು, ಸೆಕೆಂಡ್ ಲೈನ್ ಇರ್ಬೋದು, ಆಲ್ಟರ್ನೇಟ್ ಫಸ್ಟ್ ಲೈನ್, ಆಲ್ಟರ್ನೇಟ್ ಸೆಕೆಂಡ್ ಲೈನು, ಥರ್ಡ್ ಲೈನ್ ರೆಜಿಮನ್, ಎಲ್ಲ ರೆಜಿಮನ್ ಅಲ್ಲೂ DTG ನ ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿ, ತುಂಬಾ ಸೇಫ್ ಆಗಿರುವಂತ ವೆಲ್ ಟಾಲರೇಟೆಡ್ ಡ್ರಗ್. ಇದರ ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಕಡಿಮೆ, ತುಂಬಾ ಮೈನರು, ಅದಾಗಿ ನಿಂತ್ಕೊಳ್ಳುವಂಥದ್ದು. ಅದನ್ನ ನಾವೇನೋ ಸ್ಪೆಷಲ್ ಆಗಿ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ತುಂಬಾ ಇಂಪಾರ್ಟೆಂಟ್ ಇರೋದೇನಪ್ಪಾ ಅಂತಂದ್ರೆ, ಟ್ರೀಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ಪ್ರಿಪೇರ್ಡ್ನೆಸ್ ಕೌನ್ಸಿಲಿಂಗ್, ಅಡರೆನ್ಸ್ ಕೌನ್ಸಿಲಿಂಗ್ ನ ಚೆನ್ನಾಗಿ ಮಾಡಬೇಕು. ಯಾಕೆಂದ್ರೆ ವಿ ಆಲ್ ನೋ ದಟ್ ಅಡರೆನ್ಸ್ ಇಸ್ ಕೀ ಫಾರ್ ದ ಸಕ್ಸಸ್ ಆಫ್ ART. ಅಡರೆನ್ಸ್ ನಮ್ಮ ARTಯ ಸಕ್ಸಸ್ಸಿಗೆ ತುಂಬಾ ಪ್ರಮುಖವಾದಂತಹ ಅಂಶ. ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟು ನಾವು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಎಸ್ಪೆಷಲಿ ವೆನ್ ವಿ ಆರ್ ಸ್ಟಾರ್ಟಿಂಗ್ DTG ಬೇಸ್ಡ್ ರೆಜಿಮನ್ ಆಸ್ ವೆಲ್ ಆಸ್ ಡ್ಯೂರಿಂಗ್ ಟ್ರಾನ್ಸಿಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. And these are some of the job aids which are available. You can download and all the supply ಮಾಡಿದ್ದಾರೆ ಇದನ್ನ. ಏನಾದರೂ questions ಇದ್ರೆ I will answer. Thank you. Thank you so much, sir. Thank you. So we have one question in the chat box. I'm just trying to. Yeah, I'll just tell you the question, sir. Yeah. Participants can unmute and ask questions, or they can also put their questions in the chat box. Stage 4 can give CPT. Yes, we can give CPT, cotrimoxazole prophylaxis in any child with WHO stage 4 disease. Any more questions? Participants are requested to please unmute their mic. So I don't think there are any questions. Thank you so much for facilitating this session. Thank you for your time. Thank you. Thanks a lot. Thank you to all the participants for patient listening. We'll conclude this session now. Yeah. Even stage 3 also we can give. Stage 3 and stage 4 we can give. WHO stage 3, stage 4 we can give cotrimoxazole prophylaxis. Thank you. Thank you, sir.